ಮಚ್ಚೇಟು ತಿಂದು ಕೊತ್ವಾಲ ಮಣ್ಣಾದ. ಗುಂಡೇಟಿನ ದಾಳಿಗೆ ಸಿಕ್ಕಿ ಸತ್ತ ಜೈರಾಜ್. ಆಯಿಲ್ ಕುಮಾರ್ನದಾಯ್ತು ಬರ್ಬರ ಕೊಲೆ. ಪೊಲೀಸ್ ಎನ್ಕೌಂಟರ್ಗೆ ಬಲಿಯಾದ ಡೆಡ್ಲಿ ಸೋಮ. ಪಾತಕ ಲೋಕದಲ್ಲಿ ಮೆರೆದವರೆಲ್ಲ ಆಗಿದ್ದು ರಕ್ತ ಸಿಕ್ತ ಅಂತ್ಯವೇ. ಬದುಕಿದವರೇನೋ ದವಲತ್ತು ತೋರಿಸಬಹುದು, ಆದರೆ ನೆಮ್ಮದಿಯ ನಿದ್ದೆ ಇಲ್ಲ. ಎಲ್ಲಿಂದ ಗುಂಡು ಹಾರಿ ಬರುತ್ತೋ ಎಂಬ ಚಿಂತೆಗೆ ಕೊನೆಯಿಲ್ಲ. ರೌಡಿಸಂ ಪ್ರಭಾವಕ್ಕೆ ಒಳಗಾಗಬೇಡಿ, ಎಚ್ಚರ ಎಚ್ಚರ. ಅವನು ಎಲ್ಲಿದ್ದಾನೆ? ಅಲ್ಲೇ ಇದ್ದಾನ್ರಿ. ಎಲ್ಲಿದ್ದಾನೆ ಅವ್ನು? ಬಂದಾಗಲೇ 2 ತಿಂಗಳಾಗೋಗ್ಬಿಟ್ಟಿದೆ. ಹಂಗೆ ಹೇಳ್ತಿದ್ದಾರೆ. ನಾನು ನನ್ನ ಸೋರ್ಸಿಂದ ಅವನು ಆಗಲೇ ಮೊಬೈಲ್ನ ನಾನು ಇಂಟರ್ಸೆಪ್ಟ್ ಮಾಡಿಬಿಟ್ಟಿದ್ದೀನಿ. ಅವ್ರ ಜೊತೆಲಿದ್ದವನು ಗಾಡಿ ಐಡೆಂಟಿಫೈ ಮಾಡ್ಬಿಟ್ಟ. ಈ ಗಾಡಿ ಪೊಲೀಸವ್ರ ಗಾಡಿ ಇದು. ನಾವು ಎತ್ತು ದಾಬನ್ ಫೈರ್ ಮಾಡಾಕ್ಬಿಟ್ಟಾವು. ನಮ್ಮ ನಿಂದೆ ಆಗಲೇ ಇಲ್ಲಿ ಬಂದು ರೌಡಿಸಮ್ ಮಾಡೋಕ್ಕೆ ಬಂದವ್ರೆ ಅಂತ ಉಮೇಶ್ ಅವ್ರ ರಾತ್ರಿ ನಮ್ಮ ಹೆಸರು ಇಟ್ಕೊಂಡು ಫೈರ್ ಎಲ್ಲ ಮಾಡಿ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಹಿಂಗೆಲ್ಲ ಹೇಳಿದ್ದಾರೆ. ನಾನು ಇದೇನ್ರಿ ಇದು ಕತೆ? ಸ್ನೇಹಿತರೆ ನಮಸ್ಕಾರ. ಬೆಂಗಳೂರು ಅಂಡರ್ವರ್ಲ್ಡ್ ಸೀರೀಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ಗಬ್ರಿ ಶಕಿ. ನಮ್ಮ ಜೊತೆಗಿದ್ದಾರೆ ನಿವೃತ್ತ ಪೊಲೀಸ್ ಅಧಿಕಾರಿ ರಿಟೈರ್ಡ್ SP SK ಉಮೇಶ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈಗ ರಿಜ್ವಾನು ಒಳಗಡೆ ಇದ್ದಾನೆ, ತರಕಾರಿ ಖಲೀಲ್ ಒಳಗಡೆ ಇದ್ದಾನೆ, ಇಸ್ತಿಯಾಕ್ ಒಳಗಡೆ ಇದ್ದಾನೆ, ದಿವಾನ್ ಅಲಿ ಒಳಗಡೆ ಇದ್ದಾನೆ ಮತ್ತು ತನ್ವೀರ್ ದೇಶ ಬಿಟ್ಟು ಹೋಗಿದ್ದಾನೆ. ಸೊ ಈಗ ರಿಜ್ವಾನ್ ಏನು ಮಾಡ್ತಾರೆ ಅನ್ನೋದು ಮುಂದಿನ ಪ್ರಶ್ನೆ ಸರ್. ನೋಡಿ, ಇದು ನಮಗೂ ಅವಾಗ ಕಾಯ್ತಾ ಇದ್ವಿ. ಇವರೆಲ್ಲ ಜೈಲಲ್ಲಿದ್ದರು, ಅವನು ಅಲ್ಲಿದ್ದಾನೆ, ಏನು ಮಾಡ್ಬೋದು ನಮಗೆ ಅನ್ನಿಸ್ತಾ ಇತ್ತು. ಇವನೇನೋ ರಿಜ್ವಾನ್ ಅಕಸ್ಮಾತ್ ಈಚೆ ಬಂದುಬಿಟ್ರೆ 100% ಹೊಡಿತಾರೆ ಗ್ಯಾರಂಟಿ ಅಂದ್ಬಿಟ್ಟು ಅಂತ. ಆವಾಗ ನಾನು ಅಲ್ಲಿ ಆವಾಗ ಶಿವಾಜಿನಗರಿಂದ ನಾನು ಜಸ್ಟು ತಿಲಕ್ ನಗರ್ಗೆ ನಾನು ಆವಾಗ ಈ ಟೈಮಲ್ಲಿ ನಾನು ಟ್ರಾನ್ಸ್ಫರ್ ಆಯಿತು. ಓಕೆ, ಒಂದು ಗಲಾಟೆ ಆಯಿತು, ಒಂದು ಕರ್ಗ ಗಲಾಟೆ ತಿಲಕ್ ನಗರ್ಗೆ. ಆ ಟೈಮಲ್ಲಿ ನಾನು ಶಿವಾಜಿನಗರದಿಂದ ಇಲ್ಲಿಗೆ ಬಂದೆ. ಆಮೇಲೆ ಇಲ್ಲಿ ಗಲಾಟೆ ಆಗಿತ್ತು, ತಿಲಕ್ ನಗರದ ಗಲಾಟೆ ಆಗಿತ್ತು. ತಿಲಕ್ ನಗರದಲ್ಲಿ ಕರ್ಗ ಗಲಾಟೆ ಆಗಿತ್ತು. ಅಲ್ಲಿ ಟ್ರಾನ್ಸ್ಫರ್ ಆಗಿದ್ರು ಅವರು. ತಿಲಕ್ ನಗರ ಕೂಡ ಮುಸ್ಲಿಂ ಡಾಮಿನೇಟೆಡ್. ಹೌದೌದು, ಡಾಮಿನೇಟೆಡ್. ಹಾಗಾಗಿ ಅಲ್ಲಿಗೆ ಬಂದೆ ನಾನು. ಸಾಂಗ್ಲೇನವರು ಅಲ್ಲಿಗೆ ಹಾಕಿದ್ರು ನನಗೆ. ಸರಿ, ಅಲ್ಲಿ ಬಂದಾದಮೇಲೆ ಅದನ್ನೆಲ್ಲ ಮುಗಿಸ್ಬೇಕು. ಕೇಸ್ಗಳಾಗಿದ್ದವು ಮತ್ತು ಅವೆಲ್ಲನೂ ಅದರಲ್ಲೂ ಸ್ವಲ್ಪ ಬ್ಯುಸಿಯಾಗಿ ಇವರು ಏನೇ ನಡೆಸ್ತಾ ಇದ್ದಾರೆ ಅಂತ ಅನ್ನುವಂಥದ್ದು ಕಂಟಿನ್ಯೂಷನ್ ಮಾಡಬೇಕಾಗಿತ್ತಲ್ಲ ನಾನು. ಇವ್ರದ್ದೆಲ್ಲ ಚಟುವಟಿಕೆಗಳು ಎಲ್ಲ ಗ್ಯಾಂಗ್ಗಳೆಲ್ಲ ಒಳಗೋಗಿದ್ರು. ಒಳಗೋಗಿ ಹೆಚ್ಚು ಕಡಿಮೆ ಇವರೆಲ್ಲ ಸುಮಾರು ದಿವಸ ಆಗಿತ್ತು. ಒಂದು 9 ತಿಂಗಳು 10 ತಿಂಗಳು 1 ವರ್ಷ ಆಗೋಗ್ಬಿಟ್ಟು ಸುಮಾರು ಸಾರಿ ಒಂದೊಂದು ಸಾರಿ ಬೇಲ್ಗೆ ಹಾಕಿ ಎಲ್ಲ ಬೇಲ್ಗಳೆಲ್ಲ ರಿಜೆಕ್ಟ್ಗಳಾಗಿ, ಆಮೇಲೆ 2ನೇ ಸಾರಿ ಬೇಲ್ಗಳಾಗಿ ಅದರಲ್ಲಿ ಕೆಲವಷ್ಟೆಲ್ಲ ಒಬ್ಬೊಬ್ಬರೇ ಎಲ್ಲ ಈಚೆ ಬರೋಕ್ಕೆ ಶುರುವಾದರು. 2003 ಸರ್. 2003 ನವಂಬರ್ ಆ್ಯಂಡ್ ಡಿಸೆಂಬರ್ ತಿಂಗಳೊಳಗಡೆ ಎಲ್ಲ ಆಲ್ಮೋಸ್ಟ್ 50% ಈಚೆ ಬಂದ್ಬಿಟ್ರು. ಓಕೆ, ಹೊರಗಡೆ ಬಂದಾಗ ರಿಜ್ವಾನು ಅಷ್ಟೊತ್ತಿಗಾಗಲೇ ಇವ್ರು ಬರ್ತಾ ಇರುವಂಥದ್ರ ಮಧ್ಯದಲ್ಲಿ ಅವನು ಬಂದಾದ್ಮೇಲೆ ಲೋ ಪ್ರೊಫೈಲ್ ಆಗ್ಬಿಟ್ಟ. ಆಮೇಲೆ ಅಲ್ಲೆಲ್ಲ ಎಲ್ಲರ ಹತ್ರ ಮೌಲಿಗಳ ಹತ್ರ ಮತ್ತು ಇವ್ರ ಹತ್ರ ಎಲ್ಲ ಬಿಸ್ನೆಸ್ ಮ್ಯಾನ್ಗಳು ಓಡಾಡ್ಕೊಂಡು ಇನ್ನೇನಿಲ್ಲ ಬಿಡೋ, ಇನ್ಯಾಕೆ ನಿನ್ನ ಮೇಲೆ ಇನ್ನೇನು ನಡೀತದೆ, ಇನ್ಯಾಕೆ ಎಲ್ಲ ಇವಾಗ ಒಂದು ಕಾಂಪ್ರಮೈಸ್ ಎಲ್ಲ ಆಗಿದೆ, ಈ ಥರದ್ದೇನು ನಡೆಯಲ್ಲ, ನೀನು ಆರಾಮಾಗಿ ಏನಾದರೂ ಬಿಸ್ನೆಸ್ ಮಾಡಿಕೊಂಡು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ಅವ್ನು ಮಾಡ್ಕೊಂಡಿದ್ದು ಬಿಡು ಅಂತ. ಯಾಕೆಂದರೆ ಮನುಷ್ಯಂಗೆ ಭಯ, ಎಲ್ಲೋದ್ರೂ 120 ಓಡಾಡೋದಕ್ಕೂ ಸಿಕ್ಕಾಪಟ್ಟೆ ಭಯ ಪಟ್ಕೊಳ್ಳೋದು. ಅವನ ಜೊತೆ ಇವರೆಲ್ಲ ಇದ್ದಾರೆ. ಇವನು ಯಾರು, ಈ ಫರೂಕು, ದಾವೂದು, ಸುಲ್ತಾನು ಮತ್ತು ನದೀಮ್ ಅಲಿಯಾಸ್ ಒಡ್ಡು ಅಂತ ಆ ಮೊದಲು ಒಂದು ಮರ್ಡರ್ ಕೇಸಲ್ಲಿ ಒಳಗೋಗಿದ್ರಲ್ಲ ಅವರೆಲ್ಲ ಫುಲ್ ಟೀಮು, ಅವರೆಲ್ಲ ಈಗಲೂ ಇದ್ದಾರೆ. ಅವರೆಲ್ಲ ಆಚೆ ಇದ್ದರು. ಆಮೇಲೆ ಅವರು ಈಗಲೂ ಅವ್ನು ಇವನ ಜೊತೆಯಲ್ಲಿ ನದೀಮ್ ರಿಜ್ವಾನ್ ಜೊತೆಯಲ್ಲೇ ಇದ್ದಾರೆ. ರಿಜ್ವಾನ್ ಅವರು ಯಾಕೆ ರಿಜ್ವಾನ್ ಜೊತೆಲಿ ಇರ್ತಾರೆ ಅಂದರೆ, ರಿಜ್ವಾನ್ ಒಳ್ಳೆಯವನು, ಅವ್ನು ರೌಡಿ ಅಲ್ಲ. ಅವ್ನಿಗೆ ಯಾಕೆ ತೊಂದರೆ ಮಾಡ್ತೀರಿ ನೀವು? ಈಗ ನೀವು ರೌಡಿ ಆಗಿ ಏನೋ ಮಾಡಿ ಪಟ್ಟ ಕಟ್ಕೊಂಡಿದ್ದು ಅವ್ನು ರೌಡಿ ಪಟ್ಟ ಕಟ್ಕೊಂಡವನಲ್ಲ. ಅವನು ಬದುಕೋಕೆ ಬಿಡಲಿಲ್ಲ ಅಂದಿದ್ದಾಗ ಈ ಥರ ಮಾಡೋನು ಅನ್ನುವಂಥ ಮನಸ್ಥಿತಿಲಿ ಇರ್ತಕ್ಕಂಥವನ ಜೊತೆಲಿದ್ದವರು. ಅವಾಗ ಇವರೆಲ್ಲ ಈಚೆ ಬರ್ತಾರೆ. ಬಂದಾದಮೇಲೆ ಇವ್ರುಗಳು ಒಬ್ಬೊಬ್ಬರೇ ಬಂದು ಎಲ್ಲ ಲೋ ಪ್ರೊಫೈಲ್ ಆಗಿಬಿಡ್ತಾರೆ. ಯಾರು ಏನೂ ಈಚೆಗೆ ಬರೋಲ್ಲ. ಆಮೇಲೆ ಎಲ್ಲ ನೋಡ್ತಾ ಇರ್ತಾರೆ ಪೊಲೀಸ್ ಆಫೀಸರ್ಗಳು, ಅಲ್ಲಿ ಅವರು ಫ್ರೇಜರ್ ಟೌನು ಎಲ್ಲ ಪೊಲೀಸ್ ಅಧಿಕಾರಿಗಳು ಮತ್ತು ಇವ್ರ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಪೊಲೀಸ್ ಅಧಿಕಾರಿಗಳು ಸಾಮಾನ್ಯ ಎಲ್ಲ ಒಟ್ಟಿಗೆ ನೋಡಿಕೊಂಡು ಕತೆಗಳನ್ನ ನೋಡ್ತಾ ಇರುವಂಥದ್ದು ಇರ್ತದೆ. ಆ ಸಮಯದಲ್ಲಿ ಏನಾಗುತ್ತೆ, ರಿಜ್ವಾನ್ಗೆ ಏನೋ ಅವ್ನು ಬಿಸ್ನೆಸ್ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ಒಂದು ಮಕಾನ್ ರಸ್ತೆ ಅಂತ ಬರುತ್ತೆ. ಆ ಮಕಾನ್ ರಸ್ತೆಯಲ್ಲೇ ಏನಾದರೂ ಒಂದು ಮಟನ್ದೇ ಮಾಡೋಣ, ಚಿಕನ್ದು ಏನಾದ್ರು ಒಂದು ಮಾಡೋಣ ಅರ್ಜೆಂಟಾಗಿ. ಯಾಕೆಂದರೆ ಅದು ಅರ್ಧ ಗಂಟೆ ಕೆಲಸ ಅಲ್ವ, ತರೋದು, ಕೊಚ್ಚೋದು, ಮಾರೋದು. ಸ್ವಲ್ಪ ಬೇಗ ಅದೇ ಯಾಕೋ ಅಲ್ಲೇ ಕೋಳಿ ಫಯಾಜ್ ತಮ್ಮದೊಂದು ಅಂಗಡಿ ಇರುತ್ತೆ. ಇದೆಲ್ಲ ಶಿವಾಜಿನಗರದಲ್ಲಿ. ಆವಾಗ ಇವನು ಸ್ವಲ್ಪ ದಿವಸ ಅಲ್ಲಿ ಮಾಡ್ತಾನೆ. ಹೋದಾಗ ಸುಮ್ಮನೆ ಇಲ್ಲೇ ಈ ರಸ್ತೆಯಲ್ಲೇ ಇದ್ಕೊಂಡ್ರೆ ನಂಗೆ ಕಷ್ಟ ಆಗ್ತದಲ್ಲ, ಇವರು ಓಡಾಡ್ತಾ ಇರ್ತಾರೆ, ಹುಡುಗರು ಓಡಾಡ್ತಾ ಇರ್ತಾರೆ, ಸುಮ್ಮನೆ ಇವ್ರ ಎದುರುಗಡೆ ಯಾಕೆ ಅಂತ ಹೇಳ್ಬಿಟ್ಟು ಒಂದು 4-5 ತಿಂಗಳ, ಒಂದು 6 ತಿಂಗಳು ಮ್ಯಾಕ್ಸಿಮಮ್ ಅಲ್ಲಿಂದ ಖಾಲಿ ಮಾಡಿಬಿಡ್ತಾನೆ.
ಇಲ್ಲಿದ್ದರೆ ತೊಂದರೆ ಆಗ್ತದೆ, ಮತ್ತೆ ನನಗೇನಾದರೂ ಟಾರ್ಗೆಟ್ ಮಾಡ್ತಾರೆ, ಸುಮ್ಮನೆ ಮುಖ ನೋಡ್ತಾ ಇರಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ OPH ರೋಡ್ ಅಂತ ಇದೆ, ಕಮರ್ಷಿಯಲ್ ಸ್ಟ್ರೀಟು. ಕಮರ್ಷಿಯಲ್ ಸ್ಟ್ರೀಟ್. ಓಲ್ಡ್ ಪೆನ್ಷನ್ ಏನೋ ಹೇಳ್ತಾರೆ ಅದಕ್ಕೆ ರಸ್ತೆ, ಅದಕ್ಕೆ ಓಲ್ಡ್ ಪೆನ್ಷನ್ ಮಾಲನು ಏನೋ ಓಮ್ ಅಂತ ಹೇಳ್ತಾರೆ. ಅಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ಗೆ ಈಗ ಅಡ್ಡ ಕಾಮತ್ ಹೋಟ್ಲು ಬರುತ್ತಲ್ಲ, ಈಗೀಗ ಕಮರ್ಷಿಯಲ್ ಸ್ಟ್ರೀಟು, ಮೊದಲಿಯಾರ್ ಸ್ಟ್ರೀಟು ಅಂತ ಉದ್ದಕ್ಕಿದಾವೆ ನೋಡಿ, ಅಲ್ಲಿ ಅಡ್ಡ ಬರುವಂಥದ್ದು OPH ರೋಡ್. ಸಣ್ಣ ಸಣ್ಣ ರೋಡ್ಗಳೆಲ್ಲ ಸಣ್ಣ ರೋಡ್ಗಳೆಲ್ಲ 15 ಅಡಿ ರಸ್ತೆ. ಆ OPH ರೋಡಲ್ಲಿ ಒಂದು ಅಂಡರ್ಗ್ರೌಂಡ್ ಒಂದು ಸಿಟಿ ಟವರ್ ಅಂತ ಒಂದು ಅಂಗಡಿ ಹೊಸ್ದಾಗಿರುತ್ತೆ. ಅಲ್ಲಿ ಬಂದು ಒಂದು ಕೆಳಗಡೆ ಅಂಡರ್ಗ್ರೌಂಡ್ ಒಳಗಡೆ ಒಂದು ಆರ್ಟಿಫಿಷಿಯಲ್ ಜ್ಯುವೆಲ್ಲರಿ ಶಾಪ್ನ ಅವ್ರ ತಾಯಿ ಅದು ಇದು ಸ್ವಲ್ಪ ಫೈನಾನ್ಸ್ ಮಾಡಿಕೊಡ್ತಾರೆ. ಸ್ವಲ್ಪ ಅವ್ರ ತಾಯಿ, ಈ ಸರ್ ನೋಡು ಏನಾರ ಮಾಡ್ಕೊಂಡಿರು, ಸುಮ್ಮನೆ ಇವೆಲ್ಲ ಯಾರು ಬಂದರೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಹಾಗೆ ಹೀಗೆ ಅಂತೇಳಿ ಬುದ್ಧಿ ಹೇಳಿ ಒಂದು ಜ್ಯುವೆಲ್ಲರಿ ಶಾಪ್ ಓಪನ್ ಮಾಡಿಕೊಟ್ಟಿರ್ತಾಳೆ. ಜ್ಯುವೆಲ್ಲರಿ ಶಾಪು ನಡೀತಾ ಇರ್ತದೆ. ಆಲ್ಮೋಸ್ಟು ಇವರೆಲ್ಲ ಒಂದು ಲೆಕ್ಕಾಚಾರದಲ್ಲಿ ಮರ್ತೇ ಹೋಗ್ಬಿಡ್ತಾರೆ. ಯಾರು ಈ ರೌಡಿಗಳೇನು ಗ್ಯಾಂಗ್ ಇರ್ತಾರೆ, ಅಯ್ಯೋ ನಮ್ಗೆ ಏನು ಬಡೆ ಆದದ್ದು ಆಗೋಗ್ಬಿಡ್ತು, ಸುಮ್ಮನೆ ಈಗ ನಾವೇ ಎಲ್ಲ ಡಿಸ್ಮೆಂಟ್ಲ್ ಆಗೋಗ್ಬಿಟ್ಟು ಈ ಥರದ್ದೆಲ್ಲ ನಮ್ಗೆ ಇನ್ನೇನಕ್ಕೆ ಬೇಕು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅಂತೇಳಿ ಸುಮ್ಮನೆ ಇದು ಬಿಡ್ತಾರೆ. ರಿಜ್ವಾನ್ಗೆ ಟಾರ್ಗೆಟ್ನ ಅಲ್ಲ, ನಮ್ಮ ಟಾರ್ಗೆಟ್ ಅಲ್ಲ ಅನ್ನೋ ಮಟ್ಟಕ್ಕೆ ಒಂದು ವಾತಾವರಣ ಕ್ರಿಯೇಟ್ ಆಗಿಬಿಟ್ಟಿರ್ತದೆ ಅಲ್ಲಿ. ಆ ಥರ ರಿಜ್ವಾನ್ ಅಲ್ಲೆಲ್ಲ ಓಡಾಡಿಕೊಂಡು ಬಿಸ್ನೆಸ್ ಮಾಡ್ಕೊಂಡಿರ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಾನೆ. ಅಂದರೆ ಒಂಥರ ಶಾಂತಿ ಒಂದು ಲೆವೆಲ್ಗೆ ಬರ್ತದೆ. ಏನಾದ್ರು ಮಾಡಿದ್ರೆ ಮಾತ್ರ ಸರ್ ಫೈರ್ ಮಾಡಿಬಿಟ್ಟು ಹೊಡೆದಾಕ್ಬಿಡ್ತೀವಿ, ಸರಿ ಎನ್ಕೌಂಟ್ರ್ ಮಾಡಿಬಿಡ್ತೀವಿ ಅನ್ನುವಂಥ ಸರಿಯಾಗಿ ಬಲವಾದಂಥ ಮೆಸೇಜ್ಗಳು ಇವ್ರಿಗೆಲ್ಲ ತಲುಪಿರ್ತದೆ. ಯಾರೇ ಸಿಕ್ಕಿದ್ರು ಸರ್ ನಾವು ಜೈಲಿಗೆ ಬಿಡಲ್ಲ, ನಾವು 100% ಹೊಡೆದು ತೆಗೆದು ಅಥವಾ ಊತಾಕ್ತೀವಿ, 100 ಗುಂಡಾಕ್ತೀವಿ ನಾವು ಅಂತೇಳಿ ಸ್ಟ್ರಾಂಗ್ ಮೆಸೇಜ್ ಇಟ್ಕೊಂಡು ಎಲ್ಲ ಪೊಲೀಸ್ ಅಧಿಕಾರಿಗಳು ಕೆಲಸ ಮಾಡ್ತಾ ಇರ್ತಾರೆ. ಹಾಗೇ ನಡೀತಾ ಇರುವಂಥ ಸಮಯದಲ್ಲಿ ಏನಾಗ್ತದೆ, ಇವ್ರ ಮಧ್ಯೆ ಮತ್ತೆ ಆ ಅಜಂತಾ ಥಿಯೇಟ್ರ್ ಹತ್ರ ಇವರು ಇಸ್ತಿಯಾಕ್ ಹುಡುಗರುಗಳು ಮತ್ತು ಈ ಕಲೀಲ್ ಹುಡುಗರಿದ್ದಾರೆ, ತರಕಾರಿ ಹುಡುಗರುಗಳಿದ್ರಲ್ಲ, ಅವ್ರ ಮಧ್ಯೆ ಒಂದು ಸಣ್ಣದು ಮತ್ತೆ ಕಿರಿಕಿರಿ ಆಗುತ್ತೆ. ಅಲ್ಲೊಂದು ಗಲಾಟೆ. ಅಜಂತಾ ಥಿಯೇಟ್ರ್ ಅಂತ ಬರುತ್ತೆ ನಿಮಗೆ, ಅಲ್ಸೂರಲ್ಲಿ ಒಂದು ಅಜಂತಾ ಥಿಯೇಟ್ರ್ ಅಂತ ಇತ್ತು, ನಿಮ್ಗೆ ಗೊತ್ತಿರಬೇಕು. ಅಲ್ಲಿ ಆ ಅಜಂತಾ ಥಿಯೇಟ್ರ್ ಹತ್ರ ಇವ್ರಿಗೂ ಅವ್ರಿಗೂ ಒಂದು ಸಣ್ಣ ಗಲಾಟೆಗೆ, ಅಲ್ಲಿ ಯಾವುದೋ ಒಂದು ಪಾರ್ಕಿಂಗ್ ವಿಚಾರದಲ್ಲಿ ಗಲಾಟೆ ನಡೀತಾ ಇರ್ತದೆ. ಅಷ್ಟೊತ್ತಿಗೆ ಇವರು ಹೋಗ್ತಾರೆ, ಅವರು ಬರ್ತಾರೆ. ಅವಾಗ ಇದು ನಡೀತಾ ಇರ್ತದೆ, ರಂಜಾನ್ ಪೀರಿಯಡ್ ಟೈಮು. ಅವಾಗ ಹತ್ರ ಎಲ್ಲ ವರ್ಕ್ ಸೇರಿದಾಗ ಅವ್ರು ಹೊಡೆದಾಡ್ಕೊಬಿಡ್ತಾರೆ ಅಲ್ಲಿ, ತರಕಾರಿ ಕಲೀಲ್ ಹುಡುಗರು ಮತ್ತು ಇಸ್ತಿಯಾಕ್ ಹುಡುಗರುಗಳು ಹೊಡೆದಾಡ್ಕೊಬಿಡ್ತಾರೆ. ಆಗಲೇ ಹೊಡೆದಾಡ್ಕೊಂಡು ಅವ್ನು ಕೇಸ್ ಆಗಿ ಇದೆಲ್ಲ ಆಗಿ ಡಿವೈಡ್ ಆಗಿಬಿಟ್ಟಿರ್ತಾರೆ ಅವರು, ಇಸ್ತಿಯಾಕು ಮತ್ತು ಇವರು. ಆಮೇಲೆ ಅವನು ತರಕಾರಿ ಕಲೀಲ್ ಪರವಾಗಿ ಕೆಲಸ ಮಾಡಿ ದಿವಾನಲ್ಲಿ ಅವನು ಇವ್ರ ಮನೆ ಹತ್ರ ನೋವಾ ಸ್ಟ್ರೀಟಿಗೆ ಬಂದು ಇವ್ರ ಮನೆಗೆ ನುಗ್ಗಿ ಹುಡುಗರನ್ನೆಲ್ಲ ಗಲಾಟೆ ಮಾಡಿ ಓಡಿಸ್ಬಿಟ್ಟಿರ್ತಾನೆ. ಅದೇ ಮಾತಾಡಿದ್ದೀವಿ ನಾವು, ದಿವಾನಲ್ಲಿ ಆಗಲೇ ನುಗ್ಗಿಬಿಟ್ಟಿರ್ತಾನೆ ಅಲ್ಲಿ ಬಂದು ಶಿವಾಜಿನಗರಕ್ಕೆ. ಆ ಥರ ದಿವಾನಲ್ಲಿ ಅಂದರೆ ಹುಚ್ಚ ಗೊತ್ತಲ್ಲ ನಿಮ್ಗೆ ಅದ್ರ ಹೆಸರು, ಕರೀದೆ ಹುಚ್ಚ ಆ ಥರ ಮೆಂಟಾಲಿಟಿ ಅವನು. ಹಾಗೆ ಒಂದು ಸ್ವಲ್ಪ ಮತ್ತೆ ಅವರವರಲ್ಲೇ ಒಂದು ಕಿರಿಕಿರಿ ಆಗುವಂಥದ್ದು. ಇಷ್ಟು ಬಿಟ್ಟರೆ ತುಂಬ ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಮರ್ಡರ್ ಮಾಡ್ಕೊಬಿಡ್ತಾರೆ ಅನ್ನುವಂಥದ್ದು. ಬಟ್ ಆದರೂ ಯಾತಕ್ಕೂ ಇರಲಿ, ನನ್ನ ಮಗಂದು ಏನಾದರೂ ನಮ್ಮ ಒಂದು ಆರಿಸ್ಕಿಸ್ಬಿಟ್ಟಾರ ನಮ್ಗೆ ಯಾವುದಾದ್ರೂ ಅಂದ್ಬಿಟ್ಟು ಅಂತ ವೆಪನ್ ಮಾಡ್ಕೊಬಿಟ್ರೆ ಹೆಂಗೆ, ವೆಪನ್ ತೊಗೊಬಿಟ್ರೆ ಹೆಂಗೆ ಅಂತ ಯಾರು ಅನ್ಕೋತಾರೆ ಅಂತ ಎಲ್ಲ ಇವ್ರ ಗುಂಪುಗಳವರೆಲ್ಲ ಪೂರ್ತಿ ಒಂದು ಗ್ಯಾಂಗ್ ಇವರೆಲ್ಲ ಇರ್ತಾರಲ್ಲ, ಇವ್ರುಗಳೆಲ್ಲ ಮಾತಾಡ್ಕೊಳ್ತಾರೆ. ಅಂದರೆ ರಿಜ್ವಾನ್ ಕಡೆಯವರು ಅಥವಾ ಎಲ್ಲರೂ ರಿಜ್ವಾನ್ ಅಲ್ಲ, ಈ ಕಡೆ ಇಸ್ತಿಯಾಕ್, ಈ ಕಡೆ ಇವು ಸಜ್ಜಾದ್ ಅಂತ ಇರ್ತಾನೆ, ದಿವಾನಲ್ಲಿ ಟೀಮು, ಇವರೆಲ್ಲ ಯಾಕೆ ನಾವು ವೆಪನ್ಗಳು ತೊಗೊಂಡು ಹತ್ರ ಯಾರು ಬಂದವರು ಎದುರಿಸ್ಬಿಡೋದು, ಡಮರ್ ಅನ್ನಿಸ್ಬಿಡೋದು, ಓಪನ್ ಆಗಿ ಹೋಗೋದು ಅನ್ನೋ ಮಟ್ಟಕ್ಕೆ ಒಂದು ಸ್ವಲ್ಪ ಸಫಿಸ್ಟಿಕೇಟೆಡ್ ರೌಡಿಸಮ್ ಮಾಡೋಣ ಅನ್ನುವಂಥ ಮಟ್ಟಕ್ಕೆ ಬಂದಾಗ ಏನಾಗುತ್ತೆ, ಈ ಬ್ರಿಗೇಡ್ ಆಜಮ್ ಅಂತೇಳಿ ಅಂತ ಅವನು ಮಸ್ಜಿದ್ ರೋಡು ಇದು ಫ್ರೆಸರ್ಟ್ ಅವನು ಇವ್ರಿಗೆಲ್ಲ ಪರಿಚಯ ಇರ್ತಾನೆ. ಅವನು ಒಂಥರ ಶೋಕಿಲ್ಲಲ್ಲ, ಅವನು ಬ್ರಿಗೇಡ್ ರೋಡ್ ಒಳಗಡೆ ಒಂದು ಬಿಸ್ನೆಸ್ ಇರ್ತದೆ, ಆ ಬಿಸ್ನೆಸ್ ಕಮ್ಯುನಿಟಿನೇ ಅವ್ನಿಗೆ ಪರಿಚಯ. ಅವ್ರ ಫ್ಯಾಮಿಲಿನೂ ಬಿಸ್ನೆಸ್ ಕಮ್ಯುನಿಟಿನೇ ಪೂರ್ತಿ. ಅವ್ರು ಯಾರು ರೌಡಿಸಮ್ಗಳಿಗೆ ಇಳಿದವರಲ್ಲ, ಅವರು ಬ್ರಿಗೇಡ್ ಆಜಮ್ ಕಡೆಯವರು. ಇವನೊಂದು ಸ್ವಲ್ಪ ಅಲ್ಲಿ ಬಿಸ್ನೆಸ್ ಸೆಂಟ್ರಲ್ ಇದ್ದುದರಿಂದ ಏನಾಗ್ತಾಯಿತ್ತು, ಇವನಿಗೂ ಆ ಥರದ್ದೊಂದು ಸ್ವಲ್ಪ ಈಗೋಯಿಸ್ಟಿಕ್ ಕ್ಯಾರೆಕ್ಟರ್ದಿಂದ ಏನು ಮಾಡ್ತದೆ, ಅವನಿಗೂ ಆ ಗುಣಗಳಿದ್ದರಿಂದ ಅವನೇನು ಮಾಡ್ತಾನೆ, ಇವನ್ನೆಲ್ಲ ಮ್ಯಾನೇಜ್ ಮಾಡೋಕ್ಕೆ ನೋಡ್ತಾನೆ. ಆಯಿತು, ನೀವೇನು ತಲೆ ಕೆಡ್ಸ್ಕೊಳ್ಕೊಂಡು ನಿಮ್ಗೆ ಬೇಕು ತಾನೇ, ನಾನು ತರಿಸ್ಕೊಡ್ತೀನಿ ಬಿಡಿ, ನೀವೇನು ವ್ಯಾಪಾರಗಳಕ್ಕೆ ತಲೆ ಕೆಡ್ಸ್ಕೊತೀರಿ ನೀವು ಅಂತ ಅಂದ್ಬಿಟ್ಟು ಏನು ಮಾಡ್ತಾನೆ, ಆಯಿತು ನಾನು ಹೋಗ್ತೀನಿ, ನಾನು ತೊಗೊಬರ್ತೀನಿ, UP ಬಿಹಾರಲ್ಲಿ ನಂಗೆ ಕಾಂಟ್ಯಾಕ್ಟ್ ಇದೆ ಅಂತ ಹೇಳ್ಬಿಟ್ಟು ಅಂತ ಹೋಗ್ತಾನೆ ಇವನು, ಬ್ರಿಗೇಡ್ ಆಜಮ್. ಹೋಗಿ ಅಲ್ಲಿಂದ ಒಂದು ವೆಪನ್ಗಳೆಲ್ಲ ತೊಗೊಬಂದು ತೋರಿಸ್ತಾನೆ. ಒಂದು 2 ವೆಪನ್ ಎಲ್ಲಿಂದನೋ ಬಿಹಾರಿಂದ ಹೊಂಚ್ಕೊಂಡು ಬಂದು, ನೋಡಿ ಈ ಥರ ವೆಪನ್ ಇದ್ದಾವೆ, ಇವಕ್ಕೆ 2 ಲಕ್ಷ ರೂಪಾಯಿ ಆಯ್ತದೆ, ಕಟ್ಟ ಇಷ್ಟು ರೌಂಡ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅಂತ ಇವ್ರಿಗೆ ಬಂದು ಎಲ್ಲ ಮಾತಾಡಿ ಎಲ್ಲ ನೋಡಿ ಹಿಂಗೆಲ್ಲ ಈ ಥರದವು ಇದ್ದಾವೆ ಅಂತೇಳಿ ತೋರಿಸ್ತಾನೆ ಎಲ್ಲನೂ ವೆಪನ್. ಹೌದು ನಮಗೆ ಬೇಕು. ಯಾಕೆ ಅಂತಂದರೆ ಇವ್ರು ಹೊಂಚ್ಕೋತಾ ಇರೋದು ಯಾಕೆ ಅಂತಂದರೆ, ನಾಳೆ ತನ್ವೀರ್ ಬಂದುಬಿಟ್ರೆ, ಇಲ್ಲಿ ಏನಾರು ಲ್ಯಾಂಡ್ ಗಿಂಡ್ ಆಗಿಬಿಟ್ರೆ ಅವನ್ನ ಫೇಸ್ ಮಾಡೋಕ್ಕಾಗೋದಿಲ್ಲ, ಇನ್ನು ಕಷ್ಟ ಆಗ್ಬಿಡ್ತದೆ. ಆ ಕಾರಣಕ್ಕೆ ನಾವು ಏನಕ್ಕೆ ಯಾವ್ದ್ರೆಲ್ಲ ಸಿಗಾಕೊಬಿಡ್ತೀವಿ, ನಾವು ಕಷ್ಟ ತಗಲಾಕೊಬಿಡ್ತೀವಿ ನಾವು ಅಂತ ಹೇಳ್ಬಿಟ್ಟು ಅಂತೇಳಿ ಒಂಚೂಕ್ಕೆ ಶುರುವಾದಾಗ ಏನು ಮಾಡ್ತಾನೆ, ದಿವಾಲಿನ ಈಚೆ ಬಂದಿರ್ತಾನಲ್ಲ ಇವನು ದಿವಾನಲ್ಲಿ, ಆವಾಗ ಏನು ಮಾಡ್ತಾನೆ, ಆಗ ಬ್ರಿಗೇಡ್ ಆಜಮು ಅಲ್ಲಿ ಅವನು ರೆಡಿ ಮಾಡ್ಕೊಳ್ಳೋಕೆ ಮಾಡ್ತಾನೆ.
ವೆಪನ್ಗಳನ್ನ ಒಂಚೂಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ. ಅದಕ್ಕೆ ವೆಪನ್ ಕೊಡಿಸು ನೀವು, ಇದೆಲ್ಲ ಬೇಕು ಅಂತ ಅನ್ನುವಂಥ ವೆಪನ್ಗಳನ್ನ ನೀವು ತಗೊಳ್ಳಿ ಅಂತ ಅನ್ನುವಂಥದ್ದು ಕೊಂಡ್ಕೋತಾವ್ರೇನು ಅಂತ ಮೆಸೇಜ್ ಆಗಲೇ ತನ್ವೀರ್ಗೆ ಹೋಯ್ತದೆ. ಇವ್ರು ಆಗಲೇ ಇಲ್ಲಿ ವೆಪನ್ಗಳನ್ನ ಹೊಂಚ್ತಾವ್ರೆ, ವೆಪನ್ ಇಂಥವ್ನು ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಅಂತ ಹೋಗಿ ತೊಗೊಬಂದು ಎರಡು ಗೂಡಗಳು ತೋರಿಸವನೇ, ಈ ಥರದ್ದೆಲ್ಲನೂ. ಓ ಹಂಗಾರೆ ನನಗೆ ರೆಡಿ ಮಾಡ್ಕೋತಾ ಇದ್ದಾರೆ ಈ ನನ್ನ ಮಕ್ಕಳು, ಈಗ ನಾನು ಹೋದರೆ ಸರಿಯಾಗಿ ಏನಾದರೂ ಮಾಡಬೇಕು, ಹಾಗೆ ಏನಾರು ಅಕಾಡಿ ಕೇಳಿದ್ರೆ ನನ್ನ ಕತೆ ಮುಗಿಸ್ಬಿಡ್ತಾರೆ ಅನ್ನುವಂಥದ್ದು ಆಗಲೇ ತೀರ್ಮಾನ ಮಾಡ್ಕೊಬಿಡ್ತಾವನು ಅವನು ಅಲ್ಲೇ ಕೂತ್ಕೊಂಡು. ಆಮೇಲೆ ಏನು ಮಾಡ್ತಾನೆ ಇವನು, ಆಯಿತು ಕೊಡ್ಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ಅಲ್ಲಿ ಕರ್ಕೊಂಡು ಹೋಗ್ತಾನೆ. ಯಾರು? ಆಜಮ್ ಕರ್ಕೊಂಡೋಗಿ ಏನು ಮಾಡಿ ಇದನ್ನೆಲ್ಲನೂ ಗನ್ಗಳಲ್ಲ ಅಸನ್ಸೋಲ್ಗೆ ಹೋಗ್ತಾರೆ. ಎಲ್ಲಿ ಸರ್? ಅಸನ್ಸೋಲು, ಓಕೆ, ಬಿಹಾರ. ಓಕೆ. ಅಲ್ಲಿಗೆ ಹೋಗಿ ಅಲ್ಲಿ ಈ ಥರದ್ದೆಲ್ಲ ಒಂಥರ ಕಾಟೇಜ್ ಇಂಡಸ್ಟ್ರಿ ಟೈಪಲ್ಲಿ ಅಲ್ಲಿ ಏನು ಅಂದರೆ ಈ ಇದು ಆರ್ಡಿನೆನ್ಸ್ ಫ್ಯಾಕ್ಟ್ರಿ ಇದೆ, ಸರ್ಕಾರಕ್ಕೆ ಗನ್ಗಳು ಮಾಡಿಕೊಡುವಂಥದ್ದು. ಅಲ್ಲಿ ಒಳಗಡೆ ಹೋಗಿ ಕೆಲಸಕ್ಕೆ ಸೇರ್ಕೋತಾರೆ, ಒಂಥರ ಅಪ್ರೆಂಟಿಸ್ ಟೈಪು. ಅಲ್ಲಿ ಕಲ್ತ್ಕೊಂಡು ಬಂದು ಆಚೆ ಊರುಗಳಲ್ಲೆಲ್ಲ ಒಂದೊಂದು ವರ್ಕ್ಶಾಪ್ ಇಟ್ಕೊಬಿಟ್ಟು ಗನ್ಗಳು ಮಾರಾಟ ಮಾಡುವಂಥದ್ದು ಮಾಡ್ಬಿಡ್ತಾವ್ರೆ. ಅದಕ್ಕೆ ಸರ್ಕಾರಗಳೇ ಬೆಂಬಲ, ಮುಂಡೆ ಮಕ್ಕಳು ಕಳ್ಳರು. ಹೌದಾ? ಯಾಕೆ ಓಟ್ಗಳಲ್ವಾ, ಅವ್ರಿಗೇನು ಓಟ್ ಕೊಟ್ಟರೆ ಏನಂತೆ, ಯಾರ್ಯಾರ ಗುಂಡೋಡ್ಕೊಳ್ಳಿ ಬಿಡಿ, ಅದೇನು ತಲೆಯೆಲ್ಲ ಕೆಡಿಸ್ಕೊಳ್ಳಲ್ರ ಅವರು. ಆ ಮಟ್ಟದ ರಾಜಕೀಯ ಇದ್ದಂಥ ಕಾಲ ಅದು. ಹಾಗೆಲ್ಲ ಫುಲ್ ಬಿಹಾರ. ಇವರೆಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಅಸನ್ಸೋಲ್ ಒಳಗಡೆ ತೊಗೊಳೋಕ್ಕೆಲ್ಲ ಪ್ರಯತ್ನ ಪಟ್ಟು ಅಲ್ಲೆಲ್ಲ ಮಾಡಿಕೊಂಡು ಒಂದಷ್ಟು ವೆಪನ್ಗಳೆಲ್ಲ ತಗೊಂಡು ಬಂದು ಹೊರಡ್ತಾ ಇರ್ಬೇಕಾದ್ರೆ ರೆಡಿ ಆಗ್ತಾರೆ. ಅಲ್ಲಿ ದುಡ್ಡು ಗಿಡ್ಡೆಲ್ಲ ಕೊಟ್ಟೆಲ್ಲ ಅಲ್ಲಿ ಮಾಡೋದ ಅವ್ನು ಮಾರಾಟ ಮಾಡಿರ್ತಾನಲ್ಲ ಒಬ್ಬ ಮೀಡಿಯೇಟರ್, ಅವನೇ ಪೊಲೀಸ್ಗೆ ಹಾಕ್ಬಿಟ್ಬಿಟ್ಟು ಅವನ್ನೆಲ್ಲ ಇಡಿಸ್ಬಿಡ್ತಾನೆ. ಓಕೆ. ಫುಲ್ ಟೀಮ್ನ ಇಡಿಸ್ಬಿಟ್ಟು ಆ ಕೇಸ್ ಹಾಕಿ ಮತ್ತು ಅವ್ನು ಒಳಗೆ ಹಾಕ್ಬಿಡ್ಸ್ಬಿಡು, ಅಲ್ಲಿ ಅರೆಸ್ಟ್ ಆಗ್ಬಿಟ್ಟು ಒಳಗೆ ಹೋಗ್ಬಿಡ್ತಾರೆ. ಮತ್ತು ಅವರೆಲ್ಲ ಒಂದು 2-3 ತಿಂಗಳು ಒಳಗಿರ್ತಾರೆ, ಅವರೆಲ್ಲ ಈಚೆ ಬರ್ತಾರೆ. ನಾವು ಇಲ್ಲಿಂದ ಬರ್ತಾರೆ ಅಂದ್ಬಿಟ್ಟು ಅಂತ ನಾವು ವಿಜಯವಾಡ ಹೋಗಿ ಕಾಯ್ಕೊಂಡ್ವಿ. ಅಲ್ಲೇ ಹಾಕೊಂಡ್ಬಿಡೋಣ, ವಿಜಯವಾಡದ ಹತ್ರ ಬಂದಾಗಲೇ ಯಾವ ವೆಹಿಕಲಲ್ಲಿ ಹೋಗೋರೆ ಏನು ಅಂತೆಲ್ಲ ನಮಗೆಲ್ಲ ಗೊತ್ತಿತ್ತು. ಆ ಕಡೆಯಿಂದ ಬರಬೇಕಾದಾಗ ಚೆಕ್ ಪೋಸ್ಟಲ್ಲಿ ಹಾಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಅಂತ ನಾವು ಇಲ್ಲಿಂದ ಹೋಗಿದ್ವಿ. ಆಮೇಲೆ ಸರಿ ಯಾವಾಗ ಅಸನ್ಸೋಲಲ್ಲಿ ಈ ಥರ ಆಯಿತು, ಆಮೇಲೆ ಸರಿ ವಾಪಸ್ ಅಲ್ಲಿಂದ ಬಂದ್ಬಿಟ್ವಿ ನಾವು. ಅದಾದಮೇಲೆ ಅಲ್ಲೇ ಆ ಕನ್ಸೈನ್ಮೆಂಟ್ ಅಲ್ಲೇ ಸಿಗಾಕೊಂಡ್ಬಿಡ್ತಾರೆ. ಓಕೆ. ಅಲ್ಲಿ ಬಿಹಾರ್ ಜೈಲಲ್ಲೇ ಅವ್ರು ಬಾಕಿ ಆಗ್ತಾರೆ. ಅಲ್ಲಿ ಅವರು ಅಲ್ಲಿಂದ ಮತ್ತೆ ಬೇಲ್ ಗೀಲ್ ಕೊಟ್ಟೆಲ್ಲ ಬಂದ್ಬಿಡ್ತಾರೆ. 2 ತಿಂಗಳು 3 ತಿಂಗಳಿಗೆಲ್ಲ ಬಂದ್ಬಿಡ್ತಾರೆ ಫುಲ್ ಟೀಮ್ ಅಲ್ಲಿಂದ ಬೇಲ್ ಕೊಟ್ಕೊಂಡು ಬಂದೆಲ್ಲ. ಏನೇ ಇದು ಹಿಂಗಾಗೋಯ್ತು, ಅಲ್ಲಿಗೆ ಏನೋ ಆಗೋದು ಆಗದೆ ಹೋಗ್ಬಿಡ್ತಲ್ಲ ಹಾಗೆ ಹೀಗೆ ಅಂಥೇಳಿ ಇವ್ರಿಗೊಂದು ಸ್ವಲ್ಪ ಇದೆಲ್ಲ ಆಗುತ್ತೆ. ಇದ್ರ ಮಧ್ಯೆ ಏನಾಗುತ್ತೆ, ಇದು ನಡೀತಾ ಇರುವಂಥ ಸಮಯದಲ್ಲಿ ಏನಾಗುತ್ತೆ, ಗೋರಿಪಾಳ್ಯದಲ್ಲಿ ಅಲ್ತಾಫ್ ಮತ್ತು ಆರಿಫ್ ಅಂತ ಪೊಲಿಟಿಕಲ್ ರೈವಲ್ರಿ ಶುರುವಾಗಿರುತ್ತೆ. ಗೋರಿಪಾಳ್ಯದಲ್ಲಿ ಅಲ್ತಾಫ್ ಆ್ಯಂಡ್ ಆರಿಫ್. ಅಲ್ತಾಫ್ ಬಂದು ಕಾಂಗ್ರೆಸ್ಸು, ಆರಿಫ್ ಬಂದು JDS. ಅವ್ರ ಮಗ ಇಮ್ರಾನ್ ಅಂತ. ಇವ್ರ ಮಧ್ಯ ದೇ ಆರ್ ನಾಟ್ ರಿಯಲ್ ರೌಡೀಸ್, ದೇ ಆರ್ ಪೊಲಿಟಿಕಲ್ ರೌಡೀಸ್, ಪೊಲಿಟಿಕಲ್ ರಿಟಾಲಿಯೇಟ್ರಿ. ಇವರು ನಾನು ಗೆಲ್ಲಬೇಕು ಅನ್ನೋದ್ರಲ್ಲಿ ಇವ್ರು ಮರ್ಡರ್ಗಳು ಮಾಡ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದದ್ದು. ಡಾಮಿನೆನ್ಸು, ಏರಿಯಾ ಡಾಮಿನೆನ್ಸ್ ಮಾಡುವಂಥ ಕೆಲಸಗಳು ಇವ್ರ ಕಡೆ ತಂದೆ ಮಗ ಮತ್ತು ಈ ಕಡೆ ಅಲ್ತಾಫ್ ಮತ್ತು ಅವ್ರ ಅಣ್ಣ ತಮ್ಮಂದಿರುಗಳು ಆ ಒಂದು ಬಲಾಢ್ಯವಾಗಿ ಒಂದು ನಡೀತಾ ಇರ್ತದೆ. ಎಲೆಕ್ಷನ್ ಬಂದ್ಬಿಡುತ್ತೆ. ಎಲೆಕ್ಷನ್ ಬಂದ ತಕ್ಷಣ ಏನಾಗುತ್ತೆ, ಎಲೆಕ್ಷನಲ್ಲಿ ಈ ಅಲ್ತಾಫ್ ತಮ್ಮಂದಿರು ಇಬ್ಬರು ಮರ್ಡರ್ ಆಗಿಬಿಡ್ತಾರೆ. ಅದು ಇವ್ರಿಗೆ ಅಣ್ಣ ಆರಿಫು ಮತ್ತು ಇಮ್ರಾನ್ ಇಬ್ಬರು ಸೇರ್ಕೊಂಡು ಮಾಡಿಸಿದ್ದಾರೆ ಅಂತ ಹೇಳ್ಬಿಟ್ಟ ತಕ್ಷಣ ಊರು ಬಿಡ್ಬಿಟ್ಟು ಹೊರಟೋಗ್ತಾರೆ. ಆರಿಫ್ ಮತ್ತು ಇಮ್ರಾನ್ ಹೊಟ್ಟೋಗ್ಬಿಡ್ತಾರೆ ಬೆಂಗಳೂರಲ್ಲಿ ಎಲ್ಲರೂ. ಆವಾಗ ಕೇಸಸ್ ರಿಜಿಸ್ಟರ್ ಆಗಿರ್ತದೆ. ಆವಾಗ ಪೊಲೀಸರುಗಳು ಹುಡುಕ್ತಾ ಇರ್ತಾರೆ, ಜಯನಗರದ ಪೊಲೀಸರುಗಳು ಎಲ್ಲ ಅವ್ರು ಎಲ್ಲೋದ್ರು ಅಂತ. ಬಾಂಬೆಗೆ ಹಲವಾರು ಸಾರಿ ಹೋದ್ರು ಸಿಗಲ್ಲ. ಇದು ನಡ್ಕೊಂಡು ಪೊಲಿಟಿಕಲಿ ನಡೀತಾ ಇರ್ತದೆ. ಕೊನೆಗೆ ಇವ್ನು ಹಿಡಿಲೇಬೇಕು ಅಂತೇಳಿ ಚಾಲೆಂಜ್ ಮಾಡ್ಕೊಂಡೋಗಿ ಎಲ್ಲೆಲ್ಲೋ ದೇಶ ಸುತ್ತಕೊಂಡು ಅವ್ರು ಓಡಾಡ್ತಾ ಇರ್ತಾರೆ ಇಬ್ಬರು. ಅದ್ರ ಮಧ್ಯೆ ಏನು ಮಾಡ್ತಾನೆ, ಒಂದು ಹಿಂಗೆ ಮಾಡಿಬಿಟ್ರಲ್ಲ ನನ್ನ ತಮ್ಮಂದಿರು ಇಬ್ಬರನ್ನೂ ಹೊಡೆದಾಕ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು ಅಂತ ಮಾಡ್ತಾರೆ. ಇವನು ಏನಾದರೂ ಮಾಡಿಬಿಟ್ಟು ನನಗೂ ವೆಪನ್ ತರಿಸ್ಕೋಬೇಕಲ್ಲ, ಈಗ ಒಳ್ಳೆ ವೆಪನ್ ತರಿಸ್ಕೋಬೇಕಲ್ಲ ಅಂತ ಅಲ್ತಾಫ್ ಟ್ರೈ ಮಾಡ್ತಾನೆ. ಅಲ್ತಾಫು ಕರೆಕ್ಟ್ ವೇನಲ್ಲಿ ಒಂದು ಟ್ರೈ ಮಾಡ್ತಾನೆ. ಅದು ಹೆಂಗೆ ಟ್ರೈ ಮಾಡ್ತಾನೆ ಅಂದರೆ, ಅವನಿಗೆ ಬೇಕಾಗಿರುವಂಥ ಒಬ್ಬ ಮನುಷ್ಯ ರಿಬೋಕ್ ನಸೀಮ್ ಅಂತ ಹೇಳಿದ್ರೆ ಶಿವಾಜಿನಗರಲ್ಲಿರ್ತಾನೆ. ಈ ರಿಬೋಕ್ ಶೂ ಬರ್ತಾವೆ ನೋಡಿ, ಡೂಪ್ಲಿಕೇಟ್ ಶೂಗಳನ್ನ ಮಾರ್ತಿದ್ದವನು. ಅವನು ಏನು ಹೆಸರು ಸರ್? ರಿಬೋಕ್ ನಸೀಮ್ ಅಂತ. ನಸೀಮ್ ಅವ್ನು ರಿಬೋಕ್ ಶೂಗಳನ್ನ ಮಾರ್ತಿರ್ತಾನೆ. ಅದಕ್ಕೆ ರಿಬೋಕ್ ನಸೀಮ್ ಅಂತ ಕರೀದು. ಅವನ್ನ ಹಿಡ್ಕೊಂಡು ಅವನ ಮುಖಾಂತರ ರಿಬೋಕ್ ನಸೀಮು ಜಾರ್ಖಂಡಲ್ಲಿರ್ತಾನೆ. ಅವನು ಹಿಡ್ಕೊಂಡು ಜಾರ್ಖಂಡಲ್ಲಿ ಒಬ್ಬ ಹಾವೇರಿ ಅಸ್ಲಂ ಅಂತಿದ್ದಾನೆ. ಅವ್ರ ಅಪ್ಪ ಟ್ರೈನ್ ಆಪ್ರೇಟ್ರು ಅಲ್ಲಿ ಕಬ್ಬಣದ ಫ್ಯಾಕ್ಟ್ರಿ ಒಳಗಡೆ, ಐರನ್ ಫ್ಯಾಕ್ಟ್ರಿ ಒಳಗಡೆ. ಅವನು ಇದೆಲ್ಲ ವಿಚಾರ ಹೇಳ್ತಿದ್ದ, ಯಾರಿಗಾದ್ರೂ ಗೋಡ ಬೇಕಾದ್ರೆ ನಂಗೆ ಹೇಳಿ, ನಾನು ಕೊಡಿಸ್ಕೊಡ್ತೀನಿ, ನನ್ನ ಕಾಂಟ್ಯಾಕ್ಟಲ್ಲಿ ಇದ್ದಾರೆ ಅಂದ್ಬಿಟ್ಟು ಅಂತ ಹೇಳೋವನೇ ನನಗೆ ಅಂದ್ಬಿಟ್ಟು ಅಂತ ಇವನು ಅಲ್ತಾಫ್ ಕೇಳ್ತಾನೆ. ಆಯಿತು, ಒಂದು ಕೆಲಸ ಮಾಡು, ಅದು ಯಾರು ನೀನು ಕಾಂಟ್ಯಾಕ್ಟ್ ತಗೋ, ಹೋಗ್ಬಿಟ್ಟು ಬಂದ್ಬಿಡು, ನೀನು ದುಡ್ಡು ಕೊಡ್ತೀನಿ, ನಾನು ಮಾತಾಡ್ಕೊಂಡು ಬಂದ್ಬಿಡು ಅಂತ ಹೇಳ್ಬಿಟ್ಟು ಅವ್ನು ರಿಬೋಕ್ ನಸೀಮ್ ಹೋಗ್ತಾನೆ ಅಲ್ಲಿಗೆ. ಹೋಗಿ ಅಲ್ತಾಫ್ನ ಕಾಂಟ್ಯಾಕ್ಟ್ ಮಾಡಿ, ಹಾವೇರಿ ಅಸ್ಲಾಂನ ಕಾಂಟ್ಯಾಕ್ಟ್ ಮಾಡಿ, ಅಲ್ಲಿ ನಮಗಿಷ್ಟು ವೆಪನ್ಗಳು ಬೇಕು, ಇದೆಲ್ಲ ಬೇಕು ಅಂತ ಹೇಳ್ಬಿಟ್ಟು ಅವನು ಅಲ್ಲಿ ಅವ್ರ ಹತ್ರ ಮಾತುಕತೆ ಮಾಡಿಕೊಂಡು ಆಯಿತು ನೀವು ಬನ್ನಿ ಅಂತೇಳಿ ಅವನು ವಾಪಸ್ ಬರ್ತಾನೆ. ಬಂದಾದಮೇಲೆ ಇಲ್ಲಿಂದ ದುಡ್ಡು ಗಿಡ್ಡು ಎಲ್ಲ
ತಗೊಂಡು ವಾಪಸ್ ಹೋಗ್ತಾನೆ ಅಲ್ಲಿಗೆ ಇದಕ್ಕೆ. ಅವನು ಅಲ್ಲಿಂದ ಮತ್ತೆ ವಾಪಸ್ಸು ಇದಕ್ಕೆ ಕರ್ಕೊಂಡು ಹೋಗ್ತಾನೆ ಮುಂಗೇರಲ್ಲಿ ಇದೇ ಥರದ ಎಲ್ಲ ಫ್ಯಾಕ್ಟ್ರಿಗಳಿದ್ದಾವೆ ಬಿಹಾರದ. ಆ ಮುಂಗೇರಿಗೆ ಹೋಗಿ ಅಲ್ಲೇ ಆರ್ನೋ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಒಂದು ಸ್ಟೆನ್ನು, ಆಮೇಲೆ ಗುಂಡುಗಳು ಇವು ಸುಮಾರು ಒಂದು 250-300 ಗುಂಡುಗಳು, ಒಂದು 5-6-7 ಪಿಸ್ಟಲ್ಗಳು, ಆಮೇಲೆ ಒಂದು ಏಕೆ 9mm ಪಿಸ್ಟಲ್ಲು, ಆಮೇಲೆ ಒಂದು ಒಳ್ಳೊಳ್ಳೆ ವೆಪನ್ಗಳು ಒಂದಷ್ಟು ಕನ್ಸೈನ್ಮೆಂಟು. ಅದನ್ನು ಅವನು ಅಲ್ಲಿಂದ ನಾನು ರೆಡಿ ಮಾಡಿ ಇದು ಮಾಡಿಕೊಡ್ತೀನಿ ಅಂತೇಳಿ ಅವನು ರೆಡಿ ಮಾಡಿಕೊಂಡು ಬೆಂಗಳೂರಿಗೆ ತಂದುಬಿಡ್ತಾನೆ. ಓಕೆ. ಇಲ್ಲಿಗೆ ಅಷ್ಟೊತ್ತಿಗೆ ಇವ್ರು ಯಾವಾಗ ತರ್ತಾ ಇರ್ತಾರಲ್ಲ, ತರುವಷ್ಟೊತ್ತಿಗೆ ತನ್ವೀರ್ ಅಷ್ಟೊತ್ತಿಗೆ ಹಿಡಿತಾನೆ ಇಲ್ಲಿಗೆ. ನವಂಬರ್-ಡಿಸೆಂಬರ್ ತಿಂಗಳು 2003ನಲ್ಲಿ ಇಳಿದು ಬಿಡ್ತಾನೆ. ಇಳಿದ ತಕ್ಷಣವೇ ಇವನಿಗೂ ಸಹ ವೆಪನ್ಗಳು ಬೇಕಾಗಿರ್ತದೆ. ಈ ವೆಪನ್ಗೆ ಏನಾಗ್ತದೆ, ಸೇಮ್ ಇದೇ ರಿವೋಕ್ ನಸೀಮ್ ಮತ್ತೆ ಇವನು ಕಾಂಟ್ಯಾಕ್ಟ್ ಮಾಡಿಸಿ ಅವನಿಗೊಂದು ದೊಡ್ಡ ಕನ್ಸೈನ್ಮೆಂಟು ಫುಲ್ಲು ಟೋಟಲಿ ಅಲ್ಲಿಂದ ಒಂದಷ್ಟು ಶಾರ್ಟ್ ಗನ್ಗಳು, ಪಿಸ್ಟಲ್ಗಳು, ರಿವಾಲ್ವರ್ಗಳು ಫುಲ್ಲು ಎಲ್ಲನೂ ತರಿಸ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾನೆ. ಅದನ್ನು ದೋಬಡ್ ಅಯೂಬ್ ಅಂತ ಇರ್ತಾನೆ ಅವ್ನ ಗ್ಯಾಂಗಲ್ಲಿ, ತನ್ವೀರ್ ಗ್ಯಾಂಗ್ ಒಳಗಡೆ. ಅಯೂಬ್ ಅಲಿಯಾಸ್ ದೋಬಡ್ ಅಯೂಬ್ ಅಂತ. ದೋಬಡ್ ಅಯೂಬ್. ಅವನು ಇದನ್ನೆಲ್ಲನೂ ಗೊತ್ತಿಲ್ಲದೆ ಇರೋ ಥರನೇ ಅವನೊಂಥರ ಹೆಂಗೆ ಸುಮ್ಮನೆ ಹಿಂಗೆ ನೋಡೋದು ಈ ಥರ ಹಂಗೆ ಆ ಥರದ ರೌಡಿ ಅವನು. ಹಿಂಗೆ ಏನು ನಡೀತದೆ ಅಲ್ಲಿ ಕೇಳಿಸ್ಕೊ, ಇಲ್ಲೇನು ಟೀ ಶಾಪ್ ಹತ್ರ ಏನು ನಡೀತದೆ ಕೇಳಿಸ್ಕೊ, ಇನ್ನೆಲ್ಲರ ಮಸೀದಿ ಹತ್ರ ಏನು ನಡೀತದೆ ಕೇಳಿಸ್ಕೊ ಅಂತ ಅವನು ಏನೂ ರಿಯಾಕ್ಟ್ ಮಾಡಲ್ಲ. ಬರೀ ಒಂಥರ ಇನ್ಫಾರ್ಮೇಷನ್ ಜಾಯಿಂಟ್ ಅವನು ಇವನ ಹತ್ರ ಕೆಲಸ ಮಾಡ್ತಾ ಇರ್ತಾನೆ ತನ್ವೀರ್ ಹತ್ರ. ಅವನನ್ನು ಬಳಸ್ಕೊಂಡು ಅವನ ಹತ್ರ ತರಿಸ್ಕೊಂಡು ದೋಬಡ್ ಅಯೂಬ್ ಹತ್ರ ಒಂದಷ್ಟು ವೆಪನ್ಗಳು ರೆಡಿ ಮಾಡಿ ಇಟ್ಕೊಬಿಟ್ಟಿರ್ತಾನೆ. ರಿವಾಕ್ ನಸೀಮ್ ಮೂಲಕನೇ ತರಿಸ್ಕೊತಾರಲ್ಲ ಇವರು ಕೂಡ. ಹೌದು, ದೋಬಡ್ ಅಯೂಬ್ ಅವನಿಗೆ ಹೆಲ್ಪ್ ಮಾಡಿ ಅಂದರೆ ಇಟ್ಕೊಂಡು ತಂದಾದ್ಮೇಲೆ ಇವನು ಇಟ್ಕೊಳ್ಳುವಂಥ ಕೆಲಸ. ಅವನ ಹತ್ರ ಯಾರು ಸಸ್ಪೆಕ್ಟ್ ಮಾಡಲ್ರ ಅವ್ನ ನಿಯತ್, ಅವ್ನ ಪಾರ್ಟಿ, ಅವ್ನು ಯಾರಿಗೂ ಏನು ಮಾಡಿದ್ರು ಒಂದು ಜೀವ ಪೊಲೀಸರು ಯಾವ ಕಾರಣಕ್ಕೂ ಅವ್ನು ಸಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅನ್ನುವಂಥ ಒಂದು ಮನಸ್ಥಿತಿಯಿಂದ ಅವನ್ನ ಇಟ್ಕೊಂಡಿರ್ತಾರೆ. ಇವಾಗ ಏನಾಯಿತು, ಒಂದು ಕಡೆ ಇವ್ರ ಕಡೆಗೆ ವೆಪನ್ ಬರ್ತಾ ಇದೆ, ಯಾರಿಗೆ ಗೋರಿಪಾಳ್ಯಕ್ಕೆ. ಇನ್ನೊಂದು ತನ್ವೀರ್ ಆಗಲೇ ತೋರಿಸ್ಕೊಬಿಟ್ಟಿದ್ದಾನೆ, ಬಟ್ ಸಿಕ್ಲಿಲ್ಲ ಅವನು, ಅವನು ಏನ್ಬಿಟ್ಟು ಅಂತ. ಬೆಂಗಳೂರಿಗೆ ಬಂದಿದ್ದಾನೆ ಅವನು, ಕರ್ನಾಟಕದಲ್ಲಿ ಇದ್ದಾನೆ ಅವನು ಅಂತ ಅನ್ನುವಂಥದ್ದು ಒಂದು ಇನ್ಫಾರ್ಮೇಷನಿಂದ ನಾವು ಹುಡುಕ್ತಾ ಇದ್ದೀವಿ ಪೂರ್ತಿ. ಒಂದು ಕಡೆ ಬಂದಿದ್ದಾನೆ, ಇದ್ದಾನೆ ಅವನು ಅಂತ. ಕೆಲವು ಜನ ಕೆಲವು ಸಲ ಮೇಂಟೈನ್ ಮಾಡ್ತಿದ್ದ ಈ ಪ್ರೆಸ್ನವ್ರನ್ನ, ಕೆಲವು ಜನ ಅವ್ರಿಗೆಲ್ಲ ಗೊತ್ತಿರುವಂಥವ್ರನ್ನ. ಅವನು ಎಲ್ಲಿದ್ದಾನೆ, ಅಲ್ಲೇ ಇದ್ದಾನೆ ಎಲ್ಲಿದ್ದಾನೆ. ಅವ್ನು ಬಂದಾಗಲೇ 2 ತಿಂಗಳಾಗೋಗ್ಬಿಟ್ಟಿದೆ. ಹಂಗೆ ಹೇಳ್ತಿದ್ದಾರೆ. ನಾನು ನನ್ನ ಸೋರ್ಸಿಂದ ಆಗಲೇ ಮೊಬೈಲ್ನ ನಾನು ಇಂಟರ್ಸೆಪ್ಟ್ ಮಾಡಿಬಿಟ್ಟಿದ್ದೀನಿ ನಾನು ಇಲ್ಲ ಅವ್ನು ಬಂದಿದ್ದಾನೆ. ಆಮೇಲೆ ನಮ್ಮಲ್ಲಿ ಬೇರೆ ಅಧಿಕಾರಿಗಳಿದ್ರು, ACPಗಳು, ಅವ್ರಿಗೆಲ್ಲ ಹೇಳಿದೆ, ಸರ್ ಬಂದಿದ್ದಾನೆ ಸರ್, ಅವನು ಮಾತಾಡ್ತಾ ಇದ್ದಾನೆ ನೋಡಿ, ಇಲ್ಲಿದ್ದಾನೆ ಅವನು, ಬಟ್ ಇಂಥ ಕಡೆ ಇದ್ದಾನೆ ಅವನು, ಬಂದು ತಮಿಳ್ನಾಡಲ್ಲಿ ಇಳ್ಕೊಂಡು ಅವನು ಆಗಲೇ ಇದಕ್ಕೋಗಿ ಯಾವುದೋ ಇದು ಬರುತ್ತಲ್ಲ ಸರ್, ಕೇರಳದಲ್ಲಿ ದೊಡ್ಡ ಹಿಲ್ ಸ್ಟೇಷನ್ಗಳು, ಊಟಿ ಕಡೆ, ಆ ಕಡೆ ಇನ್ನೂ ಕೇರಳದಲ್ಲಿ ಬರ್ತದೆ ದೊಡ್ಡದು. ಅಲ್ಲಿಗೆ ಹೋಗಿ ಒಂದು ಫಸ್ಟ್ ಬಂದಾಗಲೇ ಅಲ್ಲಿಗೆ ಓದಿದ್ದು ಅವನು. ಅಲ್ಲಿಗೆ ಹೋದಾಗಲೇ ನಮಗೊಬ್ಬ ಅಡ್ವೊಕೇಟ್ ಫೋನ್ ಮಾಡಿ ಹೇಳಿದ್ದು, ಸರ್ ಅಲ್ಲೊಂದು ಗ್ಯಾಂಗೋ ಈಗಾಗಲೇ ಕೊಯಮತ್ತೂರಿಂದ ಅಲ್ಲಿಂದ ಹೋಗವ್ರೆ, ಅಲ್ಲಿದ್ದಾರೆ ಫುಲ್ಲು ಅಂದ್ಬಿಟ್ಟು ನಂಗೆ ಅಡ್ವೊಕೇಟೇ ಇನ್ಫಾರ್ಮೇಷನ್ ಕೊಟ್ಟಿದ್ದು. ಅದ್ರ ಪ್ರಕಾರ ನಾವು ಇಲ್ಲಿಂದ ಹೋಗಿದ್ದೀವಿ, ನಾವು ಅಲ್ಲಿಗೆ ಎಂಥದ್ದು ಮುನಾರು ಬರ್ತಿದೆ, ಮುನಾರು ಮತ್ತು ಇನ್ನೊಂದು ಯಾವುದೋ ಆಯ್ತಲ್ಲ ಜಾಗ, ಅಲ್ಲಿ ನಾವುಗಳು ನಮ್ಮನ್ನು ನೋಡ್ಕೊಂಡು ನಮ್ಮ ವೆಹಿಕಲ್ಗಳು ಪಾರ್ಕ್ ಮಾಡಿರೋದು ನೋಡ್ಕೊಂಡು ಅಲ್ಲಿಂದ ಖಾಲಿ ಮಾಡ್ಕೊಂಡು ಬಂದ್ಬಿಟ್ಟಿದ್ರು. ಅಲ್ಲೇ ಸಿಗಬೇಕಾಗಿತ್ತು. ನಾವು ಒಂಚೂರು ನಾವು ಮಾರ್ಬಿಟ್ಟು ಅಲ್ಲಿ ಪಾರ್ಕಿಂಗ್ನ ಸರಿಯಾಗಿರೋ ಜಾಗದಲ್ಲಿ ನಿಲ್ಲಿಸೋ ಮಾಡಬೇಕಾಯಿತು. ನಮ್ಮವ್ರು ಏನಾದ್ರು ಒರಿಜಿನಲ್ ನಂಬರ್ ಹಾಕೊಬಿಟ್ಟಿದ್ರು, ಡೂಪ್ಲಿಕೇಟ್ ನಂಬರ್ ಹಾಕಿರಲಿಲ್ಲ, ಬಿಚ್ಚಿ ರಾತ್ರಿ ಲೇಟಾಗಿ ಬೆಳಗ್ಗೆ ಹೋದ್ರಲ್ಲ, ಬೆಳಗ್ಗೆ ಹಾಕೋಬೋಣ ಅಂತ ಹಾಕ್ಕೊಂಡು ಎಕ್ಸಿಬಿಟ್ ಆಗ್ಬಿಟ್ಟು ಅವು ನಂಬರ್ಗಳು. ಆವಾಗ ನೋಡ್ಕೊಂಡಾದ್ಮೇಲೆ ಏನಾಗೋಯ್ತು, ಈ ಗಾಡಿ ನೋಡಿದ್ದೀನಲ್ಲ ನಾನು ಅಂತ ಅವನು ಅಲ್ಲ, ಅವ್ರ ಜೊತೆಲಿದ್ದವನು ಗಾಡಿ ಐಡೆಂಟಿಫೈ ಮಾಡ್ಬಿಟ್ಟ. ಈ ಗಾಡಿ ಪೊಲೀಸವ್ರ ಗಾಡಿ ಇದು, ಈ 2-3 ಸಾರಿ ಈ ಗಾಡಿನಲ್ಲಿ ಬಂದಿದ್ದಾರೆ ಅಂತೇಳಿ ಅಂತ ಅವೆಲ್ಲ ಬರ್ಕೊಬಿಡ್ತಾರೆ. ಯಾವ್ದಾದ್ರು ಒಂದು ರೇಡ್ಗೆ ಹೋದರೆ ಪೊಲೀಸ್ ಗಾಡಿ ಯಾವ ಬಂದಿದೆ ನಂಬರ್ ಬರ್ಕೊಬಿಡ್ತಾರೆ ಕಳ್ಳರು. ಅದರೆಲ್ಲ ಹುಷಾರಿರ್ತಾರೆ. ಹೀಗೆ ಅಲ್ಲೇನಾಗೋಯ್ತು, ಆವಾಗ ಬಂದಿದ್ದಾನೆ ಅಂತೇಳಿ ಪ್ರೂವ್ಡ್ ಈ ಥರ ಎಲ್ಲ. ಆಮೇಲೆ ಏನಾಗೋಯ್ತು, ಒಂದು ಸಾರಿ ಇದಕ್ಕಿದ್ದಂಗೆ ಇವನು ಬಂದಾದಮೇಲೆ ದಿವಾನಲ್ಲಿ ಮತ್ತೆ ಅಲ್ಲಿಂದ ಬಂದಿದ್ದಾನೆ, ವೆಪನ್ ತೊಗೊಂಡು ಬಂದ, ಅಲ್ಲಿ ಸಿಗಾಕೊಂಡಿದ್ದ ಅಂತ ನಾವು ಹಿಡ್ಕೋಬೇಕು, ಅವನೇನು ಮಾಡಿದ್ದಾನೆ, ಅವಲಳಿಲಿದ್ದಾನೆ ಅಂತ ಅಂದ್ಬಿಟ್ಟು ನಾನು ತಿಲಕ್ ನಗರ ಇದ್ದಾಗ ಕರ್ನಿಂಗ್ ಸಾಹೇಬರು ನಮ್ಮ ಜಯನಗರ ACP ಆಗಿದ್ದರು. ಆವಾಗ ಉಮೇಶ್ ಇವನೆಲ್ಲೋ ಬಂದಿದ್ದಾನೆ, ಏನೋ ಒಂದು ಗಲಾಟೆಗೆ ಏನೋ ಒಂದು ದೊಡ್ಡ ಕಾರ್ಯಕ್ರಮ ಹಾಕೋತಾ ಇದ್ದಾನೆ, ನುಗ್ಬಿಟ್ಟು ಎತ್ಕೊಂಡು ಬಂದ್ಬಿಡೋಣ ಬನ್ನಿ ನಾವು ಎಲ್ಲ ಹೋಗ್ಬಿಟ್ಟು ಟೀಮ್ ಎಲ್ಲ ಫುಲ್ಲು ಅಂತ ಅಂದ್ಬಿಟ್ಟು ಅವಲಳಿಗೆ ಹೋಗೋಣ ಬನ್ನಿ ಅಂತ ಹೇಳ್ಬಿಟ್ಟು ಅಂತ ಅವಲಳ್ಳಿ ಕಡೆಗೆ ನಾವು ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಸ್ಟೇಷನಲ್ಲಿ ನಾವು ಮತ್ತು ನಮ್ಮ ಇನ್ಸ್ಪೆಕ್ಟ್ರು, ಕುಮಾರಸ್ವಾಮಿ ಲೇಔಟ್ ಇನ್ಸ್ಪೆಕ್ಟ್ರು, ಒಂದು 5-6 ಜನ, ಒಂದು 10-15 ಜನ ಸ್ಟಾಫು, ACP ಅವರು ಎಲ್ಲ ಹೋಗ್ತಾ ಇದ್ವಿ.
ಹೋಗ್ಬೇಕಾದಾಗ ಅಲ್ಲಿ ಒಂದು ಇಲಿಯಾಸ್ ನಗರ ಬರುತ್ತೆ ರಿಂಗ್ ರೋಡಲ್ಲಿ. ಇಲಿಯಾಸ್ ನಗರದ ಒಳಗಡೆ ಲೆಫ್ಟ್ ಸೈಡಲ್ಲಿ ಸಿಕ್ಕಾಪಟ್ಟೆ ಗಲಾಟೆ ನಡೀತಾ ಇತ್ತು, ಭಾಳ ದೊಡ್ಡ ಗಲಾಟೆ ನಡೀತಾ ಇತ್ತು. ನಾನು ಹೇಳಿದೆ ಕಮರ್ಷಿಯಲ್ ಸರ್ ನಿಲ್ಲಿಸಿ ನಮ್ಮ ಮಕ್ಕಳು ಸರ್ ಆ ಮನೆ ಇದೆಯಲ್ಲ ಅದು ತಂಬಾಲು ನಾಸಿರ್ ಅಂತ ಅವನು ರೌಡಿ ಗೊತ್ತಲ್ಲ ನಿಮಗೆ, ಅಲ್ಲೇ ಗಲಾಟೆ ನಡೆಯೋದು ಯಾರೋ ಬಂದಿದ್ದಾರೆ ರೌಡಿಗಳು ಬನ್ನಿ ನುಗ್ಗಿಸ್ಬಿಟ್ಟ ಗಾಡಿನ ಆ ಕಡೆಗೆ ಜೀಪ್ನ ಒಳಗಡೆಗೆ. ಅವಾಗ ಕುಮಾರಸ್ವಾಮಿ ಇನ್ಸ್ಪೆಕ್ಟ್ರು ನಾವು ಎಲ್ಲ ಒಳಗಡೆಗೆ ನುಗ್ಗಿಸ್ಕೊಂಡು ಒಳಗಡೆ ಹೋಗ್ತಕೊಂಡು ಏನು ನಿಂತು ಒಂದು ವ್ಯಾನ್ ಇದೆ ಈ ಕಡೆ BWSSP ರೋಡು ಗೊತ್ತಾಗೋಯ್ತು. ನಾವು ಇವರೇ ಫುಲ್ ಟೀಮು, ಯಾರು ನಾ ಕಣ್ಣಾರೆ ನೋಡಿದ್ದೀನಿ ಇವನಿಗೆ ತನ್ವೀರ್ಗೆಲ್ಲ ಫುಲ್ ಟೀಮು ಪೂರ್ತಿ ದಬ ನಾವು ಎತ್ತು ದಬನ್ ಫೈರ್ ಮಾಡಾಕ್ಬಿಟ್ಟಾವ್. ಅಷ್ಟೊತ್ತಿಗೆ ಏನಾಗಿದೆ, ಒಬ್ಬನ ಹೊಡೆದ್ಬಿಟ್ಟಾರೆ, ಒಬ್ಬನ ಎತ್ಕೊಬಿಟ್ಟವ್ರು ಆಗಲೇ ಹಾಸ್ಪಿಟ್ಲಿಗೆ. ಇವರು ಒಬ್ಬ ಸಿಕ್ಕದ್ನಲ್ಲ ಅವ್ನ ಕಡೆ ತಂಬಾಲು ನಾಸೀರ್ ಕಡೆ ಅವನಿಗೆ ಅಡ್ಡ ಬಂದವನಲ್ಲ ಅವ್ನು ಹೊಡೆದ್ಬಿಟ್ಟವ್ರೆ, ಅವ್ನ ಕೈಯೇ ಕಟ್ಟಾಗ್ಬಿಟ್ಟಿದೆ. ತಂಬಾಲು ನಾಸೀರ್ ಮೇಲ್ಕೋ ಹತ್ಬಿಟ್ಟಿದ್ದಾನೆ ಮೇಲ್ಗಡೆ ಇನ್ನೊಂದು ಮನೆಗೆ ಜಂಪ್ ಆಗೋಕ್ಕೆ ನುಗ್ತಾ ಇದ್ದಾರೆ ಇವರು. ಅಷ್ಟೊತ್ತಿಗೆ ನಾವು ಹೋಗ್ಬಿಟ್ಟು ಸೊ ಅಲ್ಲಿ ಎದಕ್ಕೆ ಬಂದಿದ್ರು ಸರ್? ಅಲ್ಲಿ ಏನು ಅವ್ನು ಹೊಡಿಕೆ ತಂಬಾಲು ನಾಸೀರ್ಗೂ ಇವ್ರಿಗೂ ತಂಬಾಲು ನಾಸೀರು ಇವನಿಗೆ ಟಿಪ್ ಕೊಟ್ಟು ಹೊಡೆಸ್ಬಿಟ್ಟ ಮರ್ಡರ್ ಮಾಡಿಸ್ಬಿಟ್ಟ ಅಂತ ಅವನ್ನ ಹುಡುಕ್ತಾ ಇದ್ರು ಅವನಿಗೆ. ಓಕೆ ಓಕೆ ಅವ್ನಿಗೆ ಹಾಕ್ಬೇಕು ನನ್ನ ಮಗನಿಗೆ ಇದೆಲ್ಲ ಈ ಎಲ್ಕ ಕೆಲಸ ಎಲ್ಲ ಮಾಡ್ತಾ ಇರೋದು ಇನ್ಫಾರ್ಮೇಷನ್ ಎಲ್ಲ ಕೊಡ್ತಾ ಇರೋದೆಲ್ಲ ಪೂರ್ತಿ ಇಸ್ತಿ ಹಾಕಿ ತಂಬಾಲು ನಾಸೀರು ಅಂತ ಹೇಳ್ಬಿಟ್ಟು ಅಂತೇಳಿ ಅವ್ನು ನೋಡಿಗೆ ಬಂದಿದ್ರು. ಫಸ್ಟ್ ಒಂದು ವಿಕೆಟ್ ಹಾರಿಸ್ಬೋಣ ಅಂದ್ಬಿಟ್ಟು ಅಂತ. ಅಷ್ಟೊತ್ತಿಗಾಗಲೇ ಇನ್ನೊಬ್ಬ ಅವನು ಯಾರಿಗೋ ಬಂದಲ್ಲ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಪಕ್ಕದ ಮನೆ ಅವ್ನು ಗೇಟ್ ಬಿದ್ದುಬಿಟ್ಟು ಭರತ್ ನರ್ಸಿಂಗ್ ಹೋಮ್ ಅಂತ ಇದೆ ನಮ್ಮ ರಿಂಗ್ ರೋಡಲ್ಲಿ, ಅಲ್ಲಿ ಕರ್ಕೊಂಬಂದು ಅಡ್ಮಿಟ್ ಮಾಡಿಬಿಟ್ಟಿದ್ರು. ನಾವೇನು ಮಾಡೋದು ಸಿಕ್ಲಿಲ್ಲ, ಹೊಡೆದ್ವಲ್ಲ ಫೈರ್ ಗೀರ್ ಮಾಡಿದ್ವಲ್ಲ ಬಂದ್ಬಿಟ್ಟವು. ಅಲ್ಲಿಂದ ಬಂದು ಅವಲಳಿಗೆ ಬಂದರು. ಅಲ್ಲಿ ಬಂದ್ವಿ. ಅಷ್ಟೊತ್ತಿಗಾಗಲೇ ಅಲ್ಲಿ ರೇಡ್ ಮಾಡಿದೋ ಮಸೀದಿ ಒಳಗಡೆ ಅವ್ರ ಚಿಕ್ಕಪ್ಪ ಮೌಲ್ವಿಯಲ್ಲಿ ದಿವಾನಲ್ಲಿ ಚಿಕ್ಕಪ್ಪ. ಸರಿ ನೋಡ್ದೋ ಅಲ್ಲಿಲ್ಲ, ಒಳಗಡೆ ಎಲ್ಲ ನೋಡ್ಕೊಂಡು ಎಲ್ಲ ಚೆಕ್ ಮಾಡ್ಕೊಂಡು ಬಂದು ಎಲ್ಲ ಬೇರೆ ಕಡೆ ಹೊಟ್ಟೋಗ್ಬಿಟ್ಟಿದ್ದ, ಇರಲಿಲ್ಲ ಸಿಗಲಿಲ್ಲ. ಅವತ್ತು ವಾಪಸ್ ಬಂದ್ಬಿಟ್ಟು ಆಮೇಲೆ ಏನಾಗೋದು ಬೆಳಿಗ್ಗೆ ಅಷ್ಟೊತ್ತಿಗೆ ದೊಡ್ಡ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಫ್ರಂಟು ಇದು ಈ ಥರ ಫೇಕು, ಅವನು ತನ್ವೀರು ಬರಲೇ ಇಲ್ಲ ಅದು ಇದು ಅಂತೇಳಿ ನಾವು ಸುಮ್ಮನೆ ಬೇಕು ಅಂತೇಳಿ ಒಂಥರ ಏನು ಟ್ರಿಗರ್ ಇವರು ಹ್ಯಾಪಿ ಅವರು ಪೊಲೀಸ್ನವರು ಟ್ರಿಗರ್ ಹ್ಯಾಪಿ ಪೊಲೀಸ್ ಅಂತ ಭಾಳ ದೊಡ್ಡ ನ್ಯೂಸು. ನೋಡ್ಬಿಟ್ಟು ಏನೇ ಸಣ್ಣ ಘಟನೆಗೆ ಇಷ್ಟು ತಪ್ಪ ಬರ್ದವ್ರೆ ಅಂದರೆ ನನ್ನಿಂದ ಯಾರೋ ಶತ್ರುಗಳು ಅವರೇ, ಹುಷಾರಾಗಿರಬೇಕಿದು, ಇವ್ರಿಗೆ ನಾವು ಸರಿಯಾಗಿ ಕರೆಕ್ಟಾಗಿ ಟ್ಯಾಕಲ್ ಮಾಡಲಿಲ್ಲ ಅಂದರೆ ನಮ್ಗೆ ಡ್ಯಾಮೇಜ್ ಮಾಡ್ತಾರೆ ಇವರು, ಯಾಕೆ ಹಿಂಗೆ ಈ ಮಾಫಿಯಾ ವರ್ಕ್ ಆಗ್ತಾ ಇದ್ದು ಅಂತ ಹೇಳ್ಬಿಟ್ಟು ಅಂತೇಳಿ ನಾವೆಲ್ಲ ನೋಡ್ಕೋಬೇಕಲ್ಲ, ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು. ಟೈಮಿಗೆ ತೊಗೊಳ್ಳಿಲ್ಲ ಅಂದರೆ ಡ್ಯಾಮೇಜ್ ಮಾಡಿಬಿಡ್ತಾರೆ. ಪ್ರೆಸ್ಸೇ ಹಂಗೆ ಯಾವತ್ತೂ ಅಷ್ಟೇ, ಭಾಳ ಹುಷಾರಾಗಿ ಮ್ಯಾನೇಜ್ ಮಾಡಬೇಕು. ಆಮೇಲೆ ನಾವು ಬಂದಿಲ್ಲ ಹಾಗೆ ಹೀಗೆ ನಾನೇ ಯಾಕೆ ಬರಲಿ, ನಾನು ಅಲ್ಲೇ ಸೌದಿಲೇ ಇದ್ದೀನಿ ಅಂತೇಳಿ ಅಂತ ವಾದನೆ ಮಾಡಿಬಿಟ್ರು ಫುಲ್ ಕಂಪ್ಲೀಟು. ಅಲ್ಲಿ ಹೋಗಿ ನಮ್ಮ ಕಬ್ಬನ್ ಪಾರ್ಕ್ ಬರುತ್ತಲ್ಲ ಅಲ್ಲೊಂದು ಪ್ರೆಸ್ಸು, ಇವರೆಲ್ಲ ರೌಡಿಗಳು, ನಾವು ಯಾರೂ ಹೋಗಿರಲೇ ಇಲ್ಲ ಅಲ್ಲಿ. ನಾವು ಸುಮ್ಮನೆ ನಾವು ಚೆನ್ನಾಗಿ ಬದುಕಬೇಕು, ನೆಮ್ಮದಿಯಾಗಿರಬೇಕು, ನಾವು ಎಲ್ಲ ಬಿಟ್ಬಿಟ್ಟು ಸರಿಯಾಗಿರಬೇಕು ನಾವು ಅಂತ ಹೇಳಿದ್ರೆ ನಮ್ಮಿಂದೆ ಆಗಲೇ ಇಲ್ಲಿ ಬಂದು ರೌಡಿಸಮ್ ಮಾಡೋಕ್ಕೆ ಬಂದವ್ರೆ ಅಂತ ಉಮೇಶ್ ಅವ್ರ ರಾತ್ರಿ ನಮ್ಮ ಹೆಸರು ಇಟ್ಕೊಂಡು ಫೈರ್ ಎಲ್ಲ ಮಾಡಿ ಎಲ್ಲ ಹೇಳ್ಬಿಟ್ಟಿದ್ದಾರೆ, ಹಿಂಗೆಲ್ಲ ಹೇಳಿದ್ದಾರೆ, ಬೇಕು ಅಂತ ಮಾಡಿಬಿಟ್ಟವ್ರೆ ಅಂತ ಹೈಕೋರ್ಟ್ ಹಿಂಭಾಗದಲ್ಲಿ ಒಂದು ಪ್ರೆಸ್ ಮಾಡಿಬಿಟ್ಟವ್ರೆ. ಪ್ರೆಸ್ನವ್ರಿಗೆಲ್ಲ ಅವಾಗ ಉದಯ TV ಹಾಕೊಂಡು ಹೊಡಿತಾವ್ರೆ. ನಾನು ಇದೇನ್ರಿ ಇದು ಕತೆ, ನಾನೇ ಕೇಳ್ಕೋದು ಹಾಕ್ಕೊಳ್ಬಿಟ್ಟೆ ಬಿಟ್ಟಾಕ ಸತ್ಯ ಇರೋದೇ ಇವ್ರೇನು ಮುಚ್ಚಾಕೋಕ್ಕಾಗಲ್ವಲ್ಲ, ಇರಲಿ ನೋಡೇ ಬಿಡೋಣ ಅದು ಯಾಕೆ ಅವನು. ಆಮೇಲೆ ಏನಾಗೋಯ್ತು, ಹಿಂಗೇ ಹುಡುಕ್ತಾ ಇದ್ದೆ, ಮತ್ತು ತಲೆ ಕೆಟ್ಟೋಯ್ತು ನನಗೆ, ನೀನು ಇನ್ಫಾರ್ಮೇಷನ್ ನನ್ನ ತಪ್ಪ ಇಲ್ವಲ್ಲ, ಕರೆಕ್ಟ್ ಅಲ್ವಾ ಅಂತೇಳಿ ನನಗೂ ಒಂಥರ ಚಾಲೆಂಜ್ ಬಂದ್ಬಿಡ್ತು. ಅದಾದಮೇಲೆ ಇವ್ನಿಗೆ ಏನಾದರೂ ಮಾಡಿ ಹಾಕ್ಲೇಬೇಕಲ್ಲ ಬಿಡೋದು. ಒಂದು ದಿವಸ ನಮ್ಮ ಅಲೋಕ್ ಮೋಹನ್ ಸಾಹೇಬರು DG ಆಗಿದ್ರಲ್ಲ, ಅವರು ನಮಗೆ ಜಾಯಿಂಟ್ ಕಮಿಷನರ್ ಕ್ರೈಮು, ಅವ್ರು ನಮ್ಮ ಜಯನಗರದಲ್ಲಿ ಒಂದು ಮೀಟಿಂಗ್ ತೊಗೊಂಡಿದ್ರು, ಕ್ರೈಮ್ ಮೀಟಿಂಗು. ಆ ಕ್ರೈಮ್ ಮೀಟಿಂಗೆಲ್ಲ ಮುಗಿದೆಲ್ಲ ಆದಮೇಲೆ ಬರ್ತಾ ಇರಬೇಕಾದಾಗ ಸಾರ್ ಹಿಂಗೆ ಇದು ಮಾಯಿಮು ಸಿದ್ದಾಪುರದ ಟ್ಯಾಂಕ್ ಗಾರ್ಡನಲ್ಲಿ ಮಾಯಿ ಮನೆ ಅಂತ ತನ್ವೀರ್ ಬಂದಿದ್ದಾನೆ ಸರ್, 2 ಕಡೆಯಿಂದ ಬಂದುಬಿಟ್ರೆ ನೀವು ಸಿಗಾಕೊಂಡ್ಬಿಡ್ತಾನೆ ಅಂತ ಒಂದು ಇನ್ಫಾರ್ಮೇಷನ್ ನಂಗೆ ಭಾಳ ರೈಟ್ ಮನುಷ್ಯ ಕೊಟ್ಟ. ನಾನೇನು ಮಾಡಿದೆ, ಸಿದ್ದಾಪುರದ ಇನ್ಸ್ಪೆಕ್ಟರ್ ನಾಯಕ್ ಇದ್ರು ಅವರು, ನಾಯಕ್ ಅವ್ರಿಗೆ ಸರ್ ನೀವು ಒಂದು ಕೆಲಸ ಮಾಡಿ, ನಾನು ತಿಲಕ್ ನಗರ 8ನೇ ಮೈ ಕಡೆಯಿಂದ ಬರ್ತೀನಿ, ನೀವು ನಿಮ್ಮ ಪೊಲೀಸ್ ಸ್ಟೇಷನ್ ಕಡೆಯಿಂದ ಗಾರ್ಡನ್ ಕಡೆಯಿಂದ ಬಂದುಬಿಡಿ, ಆವಾಗ ಯಾವ ಕಡೆಯಿಂದ ಹೋಗೋಕ್ಕಾಗಲ್ಲ, ಲಾಕ್ ಆಗಿಬಿಡ್ತಾರೆ ಇವ್ರು ಯಾವುದೇ ಗಾಡಿಗಳು ಬಂದಿದ್ರೆ ಅಂತ ಅಂದ್ಬಿಟ್ಟು ಅಂತ ಹೇಳಿದೆ ನಾನು. ನಾವು ಈ ಕಡೆಯಿಂದ ಹೋದ್ವಲ್ಲ, ಹೋಗ್ತಾ ಇರ್ಬೇಕಾದಾಗ ಅಲ್ಲಿ ಗೊತ್ತಲ್ಲ ನಿಮ್ಮ ಸಿದ್ದಾಪುರ ಸಂಧಿ ರಸ್ತೆ, ನೀವು ಹಂಗೆ ನುಗ್ಗಿಬಿಟ್ಟು ಹೋಗೋಕೆ ಆಗೋದೇ ಇಲ್ಲ, ಕಷ್ಟ. ಅಷ್ಟೊತ್ತಿಗೆ ಏನಾಗಿತ್ತು, ಬಂದೇ ಭಾಳ ಹೊತ್ತೊತ್ತಾಗಿತ್ತು ಅವರು ಅಲ್ಲೆಲ್ಲ ಮಾತುಕತೆ ಮಾಡ್ಕೊಂಡು ಕಾರ್ ಹತ್ಬಿಟ್ಟು ಆ ಕಡೆ ಗಾರ್ಡನ್ ಹೋಗ್ಬಿಟ್ಟು ಲಾಲ್ಬಾಗ್ ಸೌತ್ ಗೇಟಿಂದ ಹೊತ್ಕೊಂಡು ಹೊಟ್ಟೋಗ್ಬಿಟ್ಟವ್ರೆ. ಅಲ್ಲಿ ನಮ್ಗೆ ತಲೆ ಕೆಟ್ಟೋಗ್ಬಿಡ್ತು. ನಾವೇನು ಮಾಡ್ದೋ ಅಲ್ಲಿ ಹೋಗಿ ಎಲ್ಲ ಆಯಿತು, ನುಗ್ಗೋದು ಬೇಜಾರಾಗೋಯ್ತು ನನಗೆ. ಏನಲ್ಲ ಸಿಗಾಕೊಬಿಟ್ಟಿದ್ರೆ ಇವ್ರಿಗೆಲ್ಲ ಶೇಪ್ ನಿಕಾಲ್ ಮಾಡ್ಬಿಡೋದಾಗಿತ್ತಲ್ಲ, ಗಾಂಚಲಿ ಹೊಡಿತಿದ್ದವ್ರಿಗೆಲ್ಲ ಪಾಠ ಕಲಿಸ್ವಂಗಾಗೋದು. ನೋಡು ಬಂದಿದ್ದಾನೆ, ಇವೆಲ್ಲ ಸುಳ್ಳು ಬರೆದಿದ್ದೀರಿ ಅಂತೇಳಿ ಒಂದು ಇದು ಮಾಡ್ಬೋದಾಗಿತ್ತಲ್ಲ ಅಂಥೇಳಿ ನಾನೇನು ಮಾಡ್ಕೊಂಡಾದ್ಮೇಲೆ ಯಾವುದೇ ಅಲ್ಲಿ ಒಂದು ಮನೆ ರೂಮ್ಗಳು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದರು ನನಗೆಲ್ಲ ಇವನು ಮಾಯಿಮು. ಸರಿ ಅಂದ್ಬಿಟ್ಟು ಅಲ್ಲೆಲ್ಲ ಮನೆಗೆ ಹೋದೆ. ಎಲ್ಲ ನೋಡಿದ್ರೆ ಎಲ್ಲ ಸಿಕ್ಕಾಬಿಟ್ಟೆ ಅದು ಇದು ಒಂಥರ ಈ ಏನು ಒಂದು
ಡೆನ್ ಅಂದಾಗ ಇರ್ತಾರಲ್ಲ ಆ ಥರದ್ದು ಒಂದು ವಾತಾವರಣ ಅಲ್ಲಿ ಅವನು ಮನೆಯಲ್ಲಿ ಒಂದಷ್ಟು ವೆಪನ್ಗಳೆಲ್ಲ ಇಟ್ಕೊಂಡಿದ್ದ, ಕತ್ತಿಗಳು, ಆಳು ಮೂಳು, ಒಂದು 60-70 ಕತ್ತಿಗಳು, ಆಮೇಲೆ ಒಂಥರ ಒಂದು ಕಂಟ್ರೋಲ್ ರೂಮ್ ಇದ್ದಂಗೆ. ಆಮೇಲೆ ಇಟ್ ಅಪಿಯರ್ಸ್ ಟು ಬಿ ಎ ಲೈಕ್ ಆ್ಯಸ್ ದ ಗೂನ್ಸ್ ಆರ್ ಲಿವಿಂಗ್ ಅಂತ ಅದು. ಆಮೇಲೆ ಏನು ಮಾಡಿದೆ, ಅದನ್ನೆಲ್ಲ ಹೇಳಿದೆ ನಾನು, ಈ ಥರ ಇದೆ ನಾಯಕರು ಏನು ಮೇಷಿದು ಈ ಥರ ಇಷ್ಟೊಂದು ಇಟ್ಕೊಂಡಿದ್ದಾನೆ, ನಮ್ಗೆ ಗೊತ್ತೇ ಇಲ್ಲ, ಪೊಲೀಸರೇ ಹೇಳಲ್ಲಪ್ಪ, ಇದೇನು ಹಿಂಗೆ ನಡೆದೋಗೋದಲ್ಲ, ಒಂದು ಕೆಲಸ ಮಾಡಿ ಕೇಸ್ ಹಾಕ್ಬಿಡೋಣ ಸರ್ ಅಂತ ನಾನೊಂದು ರಿಪೋರ್ಟ್ ಕೊಟ್ಟೆ. ಒಂದು 390 402 ಒಂದು ರಿಜಿಸ್ಟರ್ ಮಾಡಿ ಕೇಸ್ ಹಾಕಿ ಡಕಾಯ್ತಿಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ರು ಅಂತೇಳಿ ಅವನ್ನೆಲ್ಲ ಸೀಸ್ ಮಾಡಿ ಪೂರ ಎಲ್ಲ ಹಾಕಿ ತೆಗೆದು ಅವ್ರು ಕೊಟ್ಟು ಇವರೆಲ್ಲ ಅಬ್ಸ್ಕ್ಯಾಂಡ್ ಆಗ್ಬಿಟ್ರು ಫುಲ್ ಟೀಮು. ಮಾಯಿಮ್ ಟೀಮ್ ಎಲ್ಲ ಹೊಟ್ಟೋಗ್ಬಿಡ್ತು. ಇದು ಈ ಕಡೆ ಬೇರೆ ಇದು ಬೇರೆ ನಡೀಕ್ಕೆ ಶುರು ಆಗೋಯ್ತು. ನಾನು ಇವ್ನು ಹುಡ್ಕೋಕೆ ಹೋದರೆ ಇವ್ನು ಯಾರೋ ಸಿಗಾಕೊಂಡ. ನಮ್ಗೆ ಇವ್ನು ಟಾರ್ಗೆಟೇ ಅಲ್ಲ, ನಮ್ಗೆ ಸಂಬಂಧನೇ ಇಲ್ಲ. ಮಾಯಿಮ್ ಅವನು ರಿಯಲ್ ಎಸ್ಟೇಟ್ ಆಳುಮುಳು ಮಾಡಿಕೊಂಡು ಆ ಸಣ್ಣ ಪುಟ್ಟ ರಿಯಲ್ ಎಸ್ಟೇಟ್ ಮಾಡೋಕೆ ಹೋದಾಗ ಇವೆಲ್ಲ ಕಾಮನ್, ಎದುರ್ಕೊಳ್ಳೋದು, ಹೊಡಿಸ್ಕೊಳ್ಳೋದು, ಕೇಸ್ ಹಾಕ್ಸ್ಕೊಳ್ಳೋದು, ಇವೆಲ್ಲ ರಿಯಲ್ ಎಸ್ಟೇಟ್ಗೆ ಹೋದಾಗ ಮಾಡಲೇಬೇಕು. ಆ ಮನೆಗೆ ಮತ್ತು ಮಾಹಿಮ್ಗೆ ಏನು ಸಂಬಂಧ ಸರ್? ಅದು ಅವನದೇ ಮನೆ, ಅವನದೇ ಮನೆಯಲ್ಲಿ ಇವ್ನು ಸ್ವಂತ ಮನೆ ಪಕ್ಕದಲ್ಲಿತ್ತು, ಆಫೀಸು ಇದು, ಈ ಆಫೀಸಲ್ಲಿ ಇದಿತ್ತು ಇದೆಲ್ಲ ಪೂರ್ತಿ. ಬಟ್ ಅವನಿಗೆ ಲಿಂಕ್ ಇತ್ತು, ಅವನೊಂದು ಲಿಂಕ್ ಇತ್ತು. ಯಾಕೆಂದರೆ ಫೈನಾನ್ಷಿಯಲಿ ಸೌಂಡ್ ಇದ್ದ ಮಾಯಿಮು. ವ್ಯವಹಾರ ಮಾಡಬೇಕಾದಾಗ ಗಲಾಟೆಗಳು ಆಯ್ತವೆ. ರಿಯಲ್ ಎಸ್ಟೇಟಲ್ಲಿ ನೀವು ಭುಜಬಲ ಪರಾಕ್ರಮ ಇಲ್ಲ ಅಂದರೆ ಆಗೋದೇ ಇಲ್ಲ. ಯಾಕೆಂದರೆ ಲಿಟಿಗೇಷನ್ ಬರ್ತವೆ, ಇನ್ಯಾರೋ ಎದುರಿಸ್ತಾರೆ, ಇವೆಲ್ಲ ಇದ್ದೇ ಇರ್ತವೆ. ನಮ್ಗೆ ಅದು ಸಾಮಾನ್ಯವಾಗಿ ಗೊತ್ತಿರ್ತದೆ. ಅದಕ್ಕೆ ರೌಡಿಗಳೇ ಮಾಡ್ತಾರೆ ಅಂತೇನಿಲ್ಲ. ಬಟ್ ಅದನ್ನೇ ಪ್ರವೃತ್ತಿ ಮಾಡ್ಕೊಬಿಟ್ರೆ ಲಿಟಿಗೇಷನ್ ಪ್ರಾಪರ್ಟಿಗಳು ತಗೊಳ್ಳೋದೇ ಎದುರಿಸಿ ಸುತ್ತ ಪೊಲೀಸವ್ರನ್ನೆಲ್ಲ ಸರೌಂಡ್ ಮಾಡಿಕೊಂಡು ಅವ್ರಿಗೂ ಒಂದಷ್ಟು ಕಾಸು ಕೊಟ್ಕೊಂಡು ಕಬ್ಜಾ ಮಾಡ್ಕೊಳಕ್ಕೆ ಹೋದಾಗ ಮಾತ್ರ ಬಿಡಬಾರ್ದು. ಆ ಸಮೀಕ ಹೋದಾಗ ಬಲಿ ಹಾಕ್ಬಿಡ್ಬೇಕು. ಆ ಮಟ್ಟಕ್ಕೆ ತಲುಪ್ತಾವ್ರೆ ಅಂದಾಗ ಪೊಲೀಸವ್ರು ಏನಾರು ಕೂತ್ಕೊಂಡ್ರೆ ಶಾಮೀಲ್ ಅಂತಲೇ ಅರ್ಥ. 100% ಆಗ ನನಗೆ ಶಾಮೀಲ್ ಆಗ್ತಾ ಇದ್ದಾರೆ ಇದ್ರೊಳಗಡೆ ಅಂತ ಅನ್ನುವಂಥದ್ದು ಬಂದು ನಂಗೆ ಗೊತ್ತಾಗೋಯ್ತು. ಅದಾದಮೇಲೆ ಸರಿ, ಅದೊಂದು ದೊಡ್ಡ ಇಶ್ಯೂ ಆಯಿತು. ಕೊನೆಗೆ ನಾನು ಇವ್ರಿಗೆ ಜಮೀರ್ ಅವ್ರಿಗೆ ಸಹಾಯ ಮಾಡಿಬಿಟ್ಟೆ, ಅವ್ರಿಗೋಸ್ಕರ ಮಾಡೋಕ್ಕೆ ಇವ್ನು ಮನೆಗೆ ನುಗ್ಬಿಟ್ಟೆ. ಈ ಥರದ್ದೆಲ್ಲ ಪೊಲಿಟಿಕಲಿ ಅವೆಲ್ಲ ನಡೀತದೂ. ಅದಾದಮೇಲೆ ಅಲ್ಲಿಂದ ಶಿವರಾಮ್ ಸಾಹೇಬ್ರದ್ದು ಪ್ರಮೋಷನ್ ಆಗಿತ್ತು. ಅವ್ರು CCBಗೆ ಬಂದಿದ್ದರು. ಆಮೇಲೆ CCRS ಅಂತ ಇದೆ ಕಮಿಷನರ್ ಆಫೀಸಲ್ಲಿ. ಆಮೇಲೆ ನಮ್ಮ ನಂಜುಂಡೇಗೌಡ, ರೇವಣ್ಣ ಅವರೆಲ್ಲ ಪ್ರಮೋಷನ್ ಆಗಿತ್ತು ಅವಾಗ ತಾನೇ. ನಾವೆಲ್ಲ ಹೋಗಿ CCBಗೆ ಹೋದ್ವಿ. ಅವಾಗ ಮರುಸ್ವಾಮಿ ಸಾಹೇಬ್ರು ಏನು ಮಾಡಿದ್ರು, ಆಮೇಲೆ ಇದಕ್ಕೆಲ್ಲ ಒಂದು ಎನ್ಕ್ವೈರಿ ಮಾಡಿಸಿದ್ರು. ನನಗೆ ಬೇಕು ಅಂತ ಏನಾರು ಮಾಡಿ ಅವನಿಗೆ ನಾನು ಇನ್ನೊಬ್ಬನಿಗೆ ಫೇವರ್ ಮಾಡೋಕೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಂತ ಕಮಿಷನರ್ ಲೆವೆಲ್ಲಿಂದ ಅವ್ರನ್ನ ನಮ್ಮವ್ರನ್ನ ದೊಡ್ಡವ್ರನ್ನೆಲ್ಲ ಕರೆಸಿ ಎನ್ಕ್ವೈರಿ ಮಾಡಿಸಿದ್ರು. ಇಲ್ಲ, ಉಮೇಶ್ ಕರೆಕ್ಟಾಗಿ ಮಾಡಿರೋದು 100ಕ್ಕೆ 100 ವರ್ಷದಿಂದ ಭಾಸ್ಕರ್ ರಾವ್ ಸಾಹೇಬ್ರು ಇದ್ದರು ನಮಗೆ DCP ಸೌತು. ಎಸ್ ಡನ್ ಎ ವಂಡರ್ಫುಲ್ ಜಾಬ್, ಪರ್ಫೆಕ್ಟಾಗಿ ಮಾಡಿದ್ದಾನೆ. ಬಲಿ ಹಾಕಿರೋದು ಕರೆಕ್ಟ್. ಅದು ಅವೆಲ್ಲ IPS ಆಫೀಸರ್ ಇರ್ತಾರಲ್ಲ, ಅವರು ಒಂದು ಸಾರಿ ಅದು ಕರೆಕ್ಟ್ ಅಂದ್ಬಿಟ್ರೆ ಯಾವನಿಗೂ ಕೇರ್ ಮಾಡೋಕ್ಕೆ ಹೋಗಲ್ರು, ಪ್ರೊಟೆಕ್ಟ್ ಮಾಡ್ಕೊಬಿಡ್ತಾರೆ. 100ಕ್ಕೆ ಒಬ್ಬ ಯಾರಾದರೂ ಮಾಡದೇ ಇರ್ಬೋದು. ಬಟ್ ಸರಿ ಇತ್ತು ಅಂದರೆ ಯಾವ ಕಾರಣಕ್ಕೂ ಸರಿ ಇಲ್ಲ ಅಂತ ಅವ್ರು ಹೇಳೋದೇ ಇಲ್ಲ. ಏರಿಯಾ ಅದು ಯಾವಾಗ ಅವ್ರಿಗೆ ಹೇಳಿದಾರೋ ಅವಾಗ ಅದನ್ನೇ ಅವರು ಮೇಲ್ಮಟ್ಟಕ್ಕೆ ತಲುಪಿಸ್ಬಿಡ್ತಾರೆ. ಅವ್ರು ಕನ್ವಿನ್ಸ್ ಆದರು ಬೇಜಾರು ಆಯ್ತು ಅವ್ರಿಗೆ. ಮರುಸ್ವಾಮಿ ಸಾಹೇಬ್ರಿಗೆ, ನಮ್ಮ ಅಡಿಷನಲ್ ಕಮಿಷನರು ಚಂದ್ರಶೇಖರ್ ಸಾಹೇಬ್ರಿದ್ರು, ಇವರಿದ್ದರು, ಭಾಸ್ಕರ್ ರಾವ್ ಸಾಹೇಬ್ರು ಕನ್ವಿನ್ಸ್ ಆದರು. ನಮ್ಮ ಅಡಿಷನಲ್ ಕಮಿಷನರ್ ಸಾಹೇಬರು ಬಂದಿದ್ರು, ಚಂದ್ರಶೇಖರ್ ಅವ್ರು ನೋಡಿದ್ರು, ಅವರು ಕನ್ವಿನ್ಸ್ ಆದರು. ಏನಿದು ಈ ಥರ ಎಲ್ಲ ಹಿಂಗೆಲ್ಲ ಮಾಡ್ತಾರಾ ನೋಡಿ ಇಷ್ಟು ಕತ್ತಿ ಕಟಾರಿಗಳ ಇವೆಲ್ಲ ಆಗ್ರಾದಿಂದನೋ ಡೆಲ್ಲಿಯಿಂದನೋ ಮಾಡಿಸ್ಕೊಂಡು ಬಂದಿರು. ನಾನು ತಗೊಂಡು ಇವ್ನ ಮನೇಲಿ ಇಡೋಕ್ಕಾಯ್ತದ? ನನಗೇನು ಇವನೇನು ಶತ್ರುನಾ? ಇಲ್ಲ ಪಾಕಿಸ್ತಾನದಿಂದ ಬಂದು ಸೇರ್ಕೊಬಿಟ್ಟವನಿ ಅಂತ ಅಂದ್ಬಿಟ್ಟು ಅಂತ ಏನು ಮೂಟೆ ಕಟ್ಕೊಬಂದು ಎತ್ಕೊಬಂದು ಇಡ್ತಾರೆ ಇಷ್ಟನ್ನೆಲ್ಲನೂ. ಇವು ಮಾಡಿಸೋಕ್ಕೇನೆ ಒಂದು 5 ಲಕ್ಷ ಬೇಕು. ಈ ಥರ ಆಚೆ ಏನು ಚಿನ್ನದು ಗಟ್ಟಿ ಇದ್ದಂಗೆ ಫುಲ್ಲು, ಅವು ಒಳ್ಳೆ ಟಿಪ್ಪು ಸುಲ್ತಾನ್ ಹತ್ರ ಇದ್ದಂಗೆ ಇದಾವೆ ಅವು. ಏನು ಹಿಂಗೆ ಇವು ಆ ಥರ ಇಡಿಕೆಗಳು. ಆ ಇಡಿಕೆ ಮಾಡಿಸೋಕೆ ಆಗಲ್ಲ ನಮ್ಮ ಕೈಯಲ್ಲಿ. ಆ ಮಟ್ಟದಲ್ಲಿ ಡಿಸೈನಲ್ಲಿ ಮಾಡಿಸಲು ಫೋಟೋ ಎಲ್ಲ ಇದೆ ನನ್ನ ಹತ್ರ. ಆ ಥರ ಮಾಡಿಸಿರುವಂಥವು. ಯಾವ ಊರಿಗೆ ದಂಡೆ ತೊಗೊಬಿಡ್ಬೋದು, ಯಾವ್ದಾರು ಒಂದು ಕತ್ತರಿಸ್ಕೊಂಡು ಊರನ್ನೇ ಇಟ್ಕೊಂಡು ಹೋಗ್ಬಿಟ್ರೆ ಅವ. ಆಮೇಲೆ ಅದೆಲ್ಲ ರೋಗ್ಸ್ಗಳೇ ಇಟ್ಕೊಳ್ಳುವಂಥದ್ದು. ಅವೆಲ್ಲನೂ 1-2 ಇಟ್ಕೋತಾರೆ ಮನೆಗಳಲ್ಲಿ, ಫ್ಯಾಷನಾಗಿ ಇಟ್ಕೋತಾರೆ, ನೋಡೋಕೆ ಚೆನ್ನಾಗಿರಲಿ ಅಂತ ದೇವ್ರಿಗೋಸ್ಕರ ಇಟ್ಕೋತಾರೆ. ದಟ್ ಈಸ್ ಓಕೆ. ಬಟ್ ನೀವು 100 ಇಟ್ಕೊಬಿಟ್ರೆ ಹಂಗೆ ದೇರ್ ಈಸ್ ಸಮ್ ಇಂಟೆನ್ಷನ್ ಬಿಹೈಂಡ್ ಆಫ್ ಇಟ್ ಅಲ್ವಾ? ಕೀಪಿಂಗ್ ದಿ ವೆಪನ್ಸ್ ಫಾರ್ ವೆಜಿಟೇಬಲ್ ಕಟ್ ಮಾಡೋಕ್ಕೆ ದಟ್ ಈಸ್ ಯುವರ್ ಇಂಟೆನ್ಷನ್. ಬಟ್ ಅದು ಬಿಟ್ಬಿಟ್ಟು ನೀವು ಅದು ಒಂದು ಚಾಕುದು ಒಂದು ಗೋಡಾನೆ ಮಾಡ್ಕೊಬಿಟ್ರೆ, ಇಲ್ಲ ಮಾರಾಟ ಮಾಡ್ಬೇಕು ನೀವು ಅದು ಮಾಡಲ್ಲ ಅಂದ್ರೆ ಯಾಕೆ ಇಟ್ಕೊಂಡಿರ್ಬೇಕು ಅವು? ಕರೆಕ್ಟ್. ದೇರ್ ಈಸ್ ಸಮ್ ಮೋಟೋ ಬಿಹೈಂಡ್ ಆಫ್ ಇಟ್ ಅಲ್ಲ. ಆಮೇಲೆ ಏನಾಯಿತು, ಎಲ್ಲ ಆಗಿ ಕೊನೆಗೆ ನಾನು CCBಗೆ ಹೋದಾದ್ಮೇಲೆ ಏನು ಮಾಡಿದ್ರು, ಅವಾಗ ಹೊಸ CCB ಒಂದು ತಯಾರು ಮಾಡಿದರು, ಆರ್ಗನೈಸ್ಡ್ ಕ್ರೈಮ್ ವಿಂಗ್ ಅಂತ. ಅಂದರೆ ರೌಡಿ ನಿರೋಧಕ ದಳ ಅಂತ ಅನ್ನುವಂಥದ್ದು ಒಂದು H&B ಅಂತ ಇತ್ತು. ಅದು ಕಿತ್ತು ಬಿಸಾಕಿ ಒಂದು ಹೌಸ್ ಬೇಕಿಂಗ್ ಥೆಫ್ಟ್ ಅಂತ 2 ಇತ್ತು, 1 and 2 ಅಂತ. ಒಂದು ಕಿತ್ತು ಬಿಸಾಕಿ ಇದನ್ನು ಒಂದು ತಯಾರಿ ಮಾಡಿ ನಮ್ಗೆ ಹೊಸ ಒಂದು ಆಫೀಸ್ ಎಲ್ಲ ರೆಡಿ ಮಾಡಿಸಿ ಎಲ್ಲ ರಿಜುವಿನೇಟ್ ಮಾಡಿ ಬಿಲ್ಡಿಂಗ್ನೆಲ್ಲನೂ ಕರೆಕ್ಟಾಗಿ ನೀರಿರಲಿಲ್ಲ ಟಾಯ್ಲೆಟ್ಗೆ ಹೋಗೋಕ್ಕೆ, ಬೋರ್ ಹಾಕ್ಸಿ, ಬೋರಿಂದ ಪ್ರಾರಂಭ
ಪ್ರಾರಂಭ ಮಾಡಿದ್ ನಾವು ಅಲ್ಲಿ ಆಗ. ಓಕೆ 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 ನೀರೇ ಇರಲಿಲ್ಲ ಅಲ್ಲಿ. ಇದ್ರ ಹತ್ರ ಚಾಮರಾಜಪೇಟೆ ಕಾರ್ನಲ್ಲಿ ಕಾಟನ್ಪೇಟೆ ಕಾರ್ನರಲ್ಲಿ ಈಗ ಇದೆಯಲ್ಲ ಸರ್ ಆಫೀಸ್ ಅದೇ ಅಲ್ವಾ? ಈಗ ಮಡಿವಾಳಗೆ ಬಂದ್ಬಿಡ್ತು, ಅದು ಮುಚ್ಚೋಯ್ತು. ಅದನ್ನೆಲ್ಲಾನು ಕಂಪ್ಲೀಟ್ ಕಿತ್ತಾಕ್ಸಿ ಅದನ್ನೆಲ್ಲ ಫುಲ್ ಸೆಕ್ಟರ್ ವೈಸ್ ಮಾಡಿ ಎಲ್ಲ ಟಾಯ್ಲೆಟಲ್ಲಿ ನೀರು ಬರೋ ಥರ ಮಾಡಿ ಪೂರ್ತಿ ಎಲ್ಲ ಮಾಡಿ ಅಲ್ಲಿ ವರ್ಕ್ಶಾಪ್ ಸ್ಟಾರ್ಟ್ ಮಾಡಿದವು ನಾವಲ್ಲಿ. ಆ ವರ್ಕ್ಶಾಪಲ್ಲಿ ಕೆಲಸ ನಮಗೆ ಮಾಡಿದಂಥ ಒಂದು 2-3 ವರ್ಷ ನನ್ನ ಲೆಕ್ಕದಲ್ಲಿ ನಂಗೆ ಸಾಕಷ್ಟು ಪೊಲೀಸ್ ಕೆಲಸ. ಆ ಮಟ್ಟದ ರಿಪೇರಿ ನಾವೊಂದು ಆ ಮಟ್ಟದಲ್ಲಿ ನನ್ನ ಮಗಂದು ಕಾಯಿಸಿ ನೀರು ಕುಡಿಸಿದ್ವಿ ಬುಡಿಯಲ್ಲಿ 3 ವರ್ಷ. ಚೆನ್ನಾಗೆ ನಮಗೆ ಒಂಥರ ಯಾವುದೇ ಕೇಸ್ ಪತ್ತೆ ಆಗಲಿಲ್ಲ ಬೆಂಗಳೂರು ಸಿಟಿಲಿ ನಾವು ತೊಗೊಬಿಡ್ತಿದ್ದೋ, ನುಗ್ಗಿ ಪತ್ತೆ ಮಾಡ್ಕೊಂಡು ಎತ್ತಾಕೊಂಡು ಬಂದು ನಟ್ಟು ಬೋಲ್ಟ್ ಬಿಚ್ಬಿಡುವೋ. ಆಗ ಹಂಗೆ ಕಮಿಷನರ್ ಅವರು ಸಹ ಸಪೋರ್ಟ್ ಮಾಡ್ತಾಯಿದ್ರು ನಮಗೆಲ್ಲ ಆ ಸಮಯದಲ್ಲಿ. ಆವಾಗ ಇವನು ತಪ್ಪಿಸ್ಕೊಂಡಿದ್ದ ತನ್ವೀರು ಇನ್ನೂ ಬೆಂಗಳೂರು ಸಿಟಿಗೆ ಬಂದಿದ್ದ. ಅಲ್ಲಲ್ಲೇ ಸಣ್ಣ ಪುಟ್ಟ ಕಿಡ್ನ್ಯಾಪಿಂಗ್ ಮಾಡೋದು, ಅಲ್ಲಿ ಎದುರಿಸೋದು, ಇಲ್ಲಿ ಎದುರಿಸ್ತಾವನೆ, ಅಲ್ಲಿ ಮಾಡ್ತಾವನೆ, ಇಲ್ಲಿ ಯಾರ್ದೋ ಸೆಟ್ಲ್ಮೆಂಟ್ ಮಾಡಿಸೋದಂತೆ ಇವೆಲ್ಲ ಕೇಳ್ತಾ ಇದ್ದೀವಿ. ಬಟ್ ಇನ್ನೂ ಯಾವುದೂ ಇಲ್ಲ. ಬಟ್ ಹಿಡಿಬೇಕು, ಅವ್ನು ತಪ್ಪಿಸ್ಕೊಂಡಿದ್ದಾನೆ, ಬಂದಿದ್ದಾನೆ ಅನ್ನುವಂಥದ್ದು ಗೊತ್ತಾಯಿತು. ಈಗ ಹಿಡ್ಕೋಬೇಕು ಅನ್ನುವಂಥದ್ದು ಹಲವಾರು ಇನ್ಫಾರ್ಮೇಷನ್ಗಳು ಬಂದಾದಮೇಲೆ ಶುರುವಾಯಿತು. ಸರ್ 2003 ಟೈಮಲ್ಲಿ ಇದೇ ಮೊದಲನೇ ಬಾರಿಗೆ ಈ ಥರ ವೆಪನ್ಗಳು ಬಂದದ್ದು ಸರ್? ನೋಡಿ, ಬೆಂಗಳೂರು ವೆಪನ್ ಹಿಸ್ಟ್ರಿಗೆ ಬಂದರೆ ನೀವು ಕೇಳಿರ್ಬೋದು, ಅಂಡರ್ವರ್ಲ್ಡಲ್ಲಿ ರೋಜರ್ ಟೆಟಿತಾ ಅಂತ ನೀವು ಕೇಳಿರ್ಬೋದು. ನೀವು ಹೇಳಿದ್ರಿ. ಅವನು ಆ್ಯಕ್ಚುಲಿ ಬಂದು ಇಂಪೋರ್ಟೆಡ್ ವೆಪನ್ಗಳು, ಜೆಕ್ ವೆಪನ್ಗಳು, ಸ್ವೀಡನ್ ವೆಪನ್ನು, ಜರ್ಮನ್ ವೆಪನ್ಗಳನ್ನ ಆವಾಗಲೇ ಅವನು ಇಂಪೋರ್ಟ್ ಮಾಡಿಕೊಂಡು ಯಾರ್ಯಾರಿಗೆ ಬೇಕು ಕೈಗೆ ಸೇರಿಸ್ತಕ್ಕಂಥ ಕೆಪಾಸಿಟಿ ರೋಜರ್ ಟೆಟಿಜಾ ಗೊತ್ತು. ಅದು ಕೆಲವಷ್ಟು ಭಾಳ ಇಂಪಾರ್ಟೆಂಟ್ ರಿಯಲ್ ಎಸ್ಟೇಟ್ ಅವರು, ಭಾಳ ಇಂಪಾರ್ಟೆಂಟ್ ಇಂಡಸ್ಟ್ರಿಯಲಿಸ್ಟ್ ಕೈಗಳಿಗೆ ತಲುಪಿಸುವಂಥ ಕೆಲಸ ಅವನು ಆವಾಗಲೇ ಮಾಡ್ತಾಯಿದ್ದ. ಆಮೇಲೆ ಆರ್ಮ್ ಸೆಕ್ಷನ್ಗಳಿಗೂ ಸಹ ಇಂಥ ವೆಪನ್ಗಳನ್ನ ನುಗ್ಸೋದಕ್ಕೆ ಬೆಂಗಳೂರು ನಗರದಲ್ಲಿ ಆಗಲೇ ಪ್ರಯತ್ನ ಪಟ್ಟಿದ್ದ. ಇದಕ್ಕೆ ಮೊದಲೇ ಇನ್ನೊಂದು ಇನ್ಸಿಡೆಂಟ್ ಆಗಿತ್ತು, ನಿಮ್ಗೆ ಹೇಳಿದ್ದೆ ಹಿಂದೆ. ಜೇಡ್ರಳ್ಳಿ ಕೃಷ್ಣ ಶ್ರೀರಾಮ್ಪುರದ ಕಿಟ್ಟಿಗೆ ಫೈರ್ ಮಾಡಿದ್ದ ಅವನು. ನಮ್ಮ ಏನು ಓಲ್ಡ್ ಮಿನರಾ ಮಿಲ್ ಬರುತ್ತಲ್ಲ, ಅಲ್ಲೊಂದು ಕಡೆ ಆವಾಗಲೇ ತೆಗೆದು ಜೇಡ್ರಳ್ಳಿ ಕೃಷ್ಣ ಗನ್ ಫೈರ್ ಮಾಡಿ ಅವನಿಗೊಂದು ಗುಂಡು ಬಿದ್ದು ಓಡೋಗ್ಬಿಟ್ಟಿದ್ದ ಅವನು. ಕಿಟ್ಟಿ ಅಂದರೆ ಆವಾಗಲೇ ಬಂದಿದ್ದು. ಒಂದೊಂದು ಇವ್ರ ಕೈಗೆ ಸಿಕ್ಕಿ ಹಾರಾಟ ಆಗ್ತಿದ್ದವು. ಬಟ್ ಕನ್ಸೈನ್ಮೆಂಟ್ ಆಫ್ ವೆಪನ್ನು ಶಿವಾಜಿನಗರ ರೌಡಿಗಳ ಕೈಗೆ ಸಿಕ್ಕಿದ್ದು ಇದೇ ಫಸ್ಟು. ಅವ್ರು ಉಪಯೋಗ ಮಾಡಿದ್ದು ಇದೆ ಅವಾಗ ಅವರು. ಬಟ್ ಇವ್ರು ಯಾವಾಗೂ ಅವ್ರ ಗನ್ಗಳ ಮೇಲೆ ಭರವಸೆನೇ ಇಲ್ಲ ಅವ್ರಿಗೆ. ಅವ್ರಿಗೇನಿರು ಮಚ್ಚು, ಕ್ರಿಕೆಟ್ ಬ್ಯಾಟು, ಬೇಸ್ ಬಾಲ್ಗಳು, ಇವು ಚಾಕುಗಳು, ಕಟಾರಿಗಳು, ಇದ್ರ ಮೇಲೇ ನಂಬಿಕೆ. ರೌಡಿಗಳು ಈಗಲೂ ನಂಬ್ಕೊಂಡಿರೋದು ಹಂಗೇನೆ. ಗುಂಡು ಹೊಡೆದ್ರೆ ಅವನು 2 ಗಾಡಿ ತಪ್ಪಿಸ್ಕೊಬಿಟ್ರೆ ಏನು ಮಾಡೋದು? 5-6 ಗುಂಡಿಗೂ ಬಿದ್ದಿಲ್ಲ ಅಂದರೆ ತಿರುವಾಕೊಂಡು ನಮ್ಮನ್ನು ಸಾಯಿಸ್ಬಿಡ್ತಾರೆ. ಮಚ್ಚಿದ್ರಾಗಲ್ವಲ್ಲ, ಕೈಲಿದ್ರೆ ಎತ್ತು ಹೊಡೆದ್ಬಿಟ್ಟು ಒಂದೇ ಸರಿ ಬ್ರೈನ್ ಔಟ್ ಮಾಡ್ಬಿಟ್ಟು ಬಿಸಾಕ್ಬಿಟ್ಟು ಹೊಟ್ಟೋಗ್ಬಿಡ್ಬೋದಲ್ಲ. ಗನ್ನಾದ್ರೆ ಹಂಗಾಗಿ ಏನು ತಪ್ಪಿಸ್ಕೊಬಿಟ್ಟು ಅಕಸ್ಮಾತ್ 2-3 ಗುಂಡು, 7-8 ಜನ ಇದ್ರು, 7 ಜನನೂ 5-6 ಗುಂಡು ಇರ್ತವೆ. ಮತ್ತು ಅವರೆಲ್ಲ ಇಲ್ಲೇ ಮತ್ತು ರಿವರ್ಸ್ ಆಗ್ಬಿಟ್ಟು ಹಿಡ್ಕೊಬಿಟ್ಟು ನಮ್ಮನ್ನು ಸಾಯಿಸ್ಬಿಟ್ರೆ. ಈ ನೌ ಟುಡೇ ರೌಡಿಗಳು ವೆಪನ್ ನಂಬಲ್ರು. ಇವಾದ್ರೆ 10 ಜನ ಬಂದರೆ 10 ಜನ ಕೂಡಿಬೋದಲ್ಲ ಮಚ್ಚು ತಗೊಂಡು. ಅದರಿಂದ ಇವ್ರಿಗೆ ಈ ಮಚ್ಚು ಮತ್ತು ತೋಳಿನ ಬಲದ ಮೇಲೆ ರೌಡಿಗಳಿಗೆ ಅದಕ್ಕೆ ನಂಬಿಕೆ. ಆ ಕಾರಣಕ್ಕೆ ಈಗಲೂ ಮಚ್ಚಿಯಲ್ಲಿ ರೌಡಿಸಮ್ ನಡೆಯುವಂಥದ್ದು ಅದೇ ಕಾರಣಕ್ಕೋಸ್ಕರ. ಸೊ ಹಾಗೆ ಬೆಂಗಳೂರು ಅಂಡರ್ವರ್ಲ್ಡ್ಗೆ ಈ ಥರ ಕನ್ಸೈನ್ಮೆಂಟ್ ಬಂದದ್ದು ಅಂದರೆ ವೆಪನ್ಗಳು ಬಂದಿದ್ರ ಬಗ್ಗೆ ಮಾತಾಡಿದ್ವಿ. ಆದರೆ ಒಂದು ಪ್ರಶ್ನೆ ಹಾಗೆ ಉಳ್ಕೊಂತು, ಏನಂದರೆ ತನ್ವೀರ್ದು ಕಥೆ ಏನಾಗುತ್ತೆ ಅಂಥೇಳಿ, ಜೊತೆಗೆ ರಿಜ್ವಾನ್ದು ಕಥೆ ಏನಾಗುತ್ತೆ ಅನ್ನೋದು ಕೂಡ ಹಾಗೆ ಉಳ್ಕೊಂಡಿದೆ. ಅದ್ರ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಸ್ಟುಡಿಯೋ, ನೋಡ್ತಾರೆ ಬೆಂಗಳೂರು ಅಂಡರ್ವರ್ಲ್ಡ್. ನಮಸ್ಕಾರ.